Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಸರ್ ಎಲ್ಲ ಓಕೆ, ಟೆನ್ಷನ್ ಜಾಸ್ತಿ ಆಗಿ ವಿಡಿಯೋ ವೈಟ್ ಅಂಡ್ ಬ್ಲಾಕ್ ಕಾಣಿಸ್ತಿದೆ ಸರ್. ವೈಟ್ ಅಂಡ್ ಬ್ಲಾಕ್ ಕಾಣಿಸ್ತಿಲ್ಲ, ನಾನು ಸೆಟ್ ಮಾಡಿರೋದೇ ವೈಟ್ ಅಂಡ್ ಬ್ಲಾಕ್ ಇದೆ. ಗಾಬರಿ ಆಗ್ಬೇಡಿ, ಫುಲ್ ವಿಡಿಯೋ ವೈಟ್ ಅಂಡ್ ಬ್ಲಾಕ್ ಇರಲ್ಲ. ನೋಡಿ, ನಿಮ್ಮ KCT ಎಕ್ಸಾಮ್ಗೆ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿದೆ ಅವುಗಳನ್ನಾದ್ರೂ ಪೂರ್ತಿ ಕೋರ್ಸ್ ತಗೊಳಕ್ಕೆ ಟ್ರೈ ಮಾಡಿ. ನಾ ಹೇಳ್ತಿರೋದು ಇಂಪಾರ್ಟೆಂಟ್ ಚಾಪ್ಟರ್ಸ್ ನ ಪೂರ್ತಿ ಸಿಲೆಬಸ್ ನ ಓದೋದಕ್ಕೆ ಟ್ರೈ ಮಾಡಿ. Not only previous year questions. ಅಂದ್ರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇದೆ, ಎಲೆಕ್ಟ್ರೋಸ್ಟಾಟಿಕ್ಸ್ 2 ಯೂನಿಟ್ಸ್, ಒಂದು ಯೂನಿಟ್ ಅಲ್ಲಿ 2 ಚಾಪ್ಟರ್ ಇದೆಯಲ್ಲ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮತ್ತೆ ಫಸ್ಟ್ ಚಾಪ್ಟರ್, ಇವೆರಡೂ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಲಾಸ್ಟ್ ಇಯರ್ 5 ಕ್ವಶನ್ಸ್ ಬಂದಿದೆ ಫಸ್ಟ್ ಚಾಪ್ಟರ್ ಇಂದಾನೆ. ಈ ಸತಿನೂ 4 ಬರೋ ಚಾನ್ಸಸ್ ಇದೆ. ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾತ್ರ ನೋಡೋದು ಅಲ್ಲದೆ ಕಂಪ್ಲೀಟ್ ಕೋರ್ಸ್ ನ ಓದೋದಕ್ಕೆ ಟ್ರೈ ಮಾಡಿ. ಇನ್ನು ಕೆಲವು ಚಾಪ್ಟರ್ಸ್ ಇದೆ, ಕರೆಂಟ್ ಎಲೆಕ್ಟ್ರಿಸಿಟಿ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಫ್ಕೋರ್ಸ್ ದೊಡ್ಡ ಚಾಪ್ಟರ್ ಕೂಡ ನಂಗೆ ಗೊತ್ತು, ಸೊ ಅದನ್ನು ಕೂಡ ನಾವು ವಿಜ್ಞಾನ್ ಅಕಾಡೆಮಿಯಲ್ಲಿ ಮಾಡಿದೀವಿ, ಸಪರೇಟ್ ಪ್ಲೇ ಲಿಸ್ಟ್ ನ ಮಾಡಿ ಇಟ್ಟಿದೀವಿ. ಅಂಡ್ ರೇ ಆಪ್ಟಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆದ್ರೂ ನೋಡೋದಕ್ಕೆ ಟ್ರೈ ಮಾಡಿ. ಇನ್ನ ಸಣ್ಣ ಪುಟ್ಟ ಚಾಪ್ಟರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೊಂಡ್ರೆ ನಿಮ್ಗೆ ಐಡಿಯಾ ಬರುತ್ತೆ. ನಾ ಹೇಳ್ತಿರೋದು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಮಾಡ್ತಿರೋದು. ಅಟ್ಲೀಸ್ಟ್ ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆದ್ರೂ ನೋಡಿ ನಿಮ್ಗೆ ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ಸ್ ಬರ್ತಿದೆ, ವಾಟ್ ಇಸ್ ದ ಡೆಪ್ತ್ ದೇ ಆರ್ ಆಸ್ಕಿಂಗ್, ವಿಲ್ ಕಮ್ ಟು ನೋ. ಸೊ ಡೋಂಟ್ ಗೋ ಬ್ಲೈಂಡ್ಲಿ, ಸುಮ್ಮನೆ ಬ್ಲೈಂಡ್ ಆಗಿ ಎಕ್ಸಾಮ್ಗೆ ಹೋಗ್ಬೇಡಿ, ನಾವು ಕ್ರ್ಯಾಕ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ. ಸೊ ಬಿಲ್ಡ್ ಕಾನ್ಫಿಡೆನ್ಸ್, ಹೋಗೋದಕ್ಕಿಂತ ಮೊದಲೇ ಓದಿ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನೀವು ಅಚೀವ್ ಮಾಡ್ತೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈ ಸೆಲ್ಫ್ ಮುದಿರಾಜು ಅಂಡ್ ದಿಸ್ ಇಸ್ ಅವರ್ ವಿಜ್ಞಾನ್ ಅಕಾಡೆಮಿ. ನಿಮ್ಗೆ ಕ್ವಶನ್ಸ್ ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಆ ಕ್ವಶನ್ಸ್ ಏನಾದ್ರು ಬೇಕಾದ್ರೆ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದು PDF ಫಾರ್ಮೆಟ್ ಅಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಬೇಕಾದ್ರೆ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್. ನೋಡಿ, ಫಸ್ಟ್ ಕ್ವಶನ್ ಇಸ್ ಫ್ರಮ್ KCT 2024. ಕ್ವಶನ್ ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೀವು ಓದಿ ಬೇಕಾದ್ರೆ ಪಾಸ್ ಮಾಡಿ ವಿಡಿಯೋನ ಟ್ರೈ ಮಾಡಬಹುದು. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್, ಶೂರ್, ಗಿವ್ ಅಪ್. ಓಕೆ, ಲೆಟ್ಸ್ ಡೂ ಇಟ್. At an instant of time, the potential difference across the capacitor, ಒಂಚೂರು ಇದು ಕಟ್ ಆಗಿದೆ, ಹಾಗೆ ಇರಿ. Yeah, better. A capacitor of capacitance 5 microfarad is charged by a battery of EMF 10 volts. At an instant, first line egrogittagale. At an instant of time, the potential difference across the capacitor is 4 volts, and the time rate of change of potential difference across the capacitor is 0.6 volts per second. Then the time rate at which energy is stored at the capacitor at greater than or equal to instant is. Try to understand the question. ಒಂದು ಕೆಪಾಸಿಟರ್ ಇದೆ, ಆ ಕೆಪಾಸಿಟರ್ದು ಕೆಪಾಸಿಟೆನ್ಸ್ ಎಷ್ಟಿದೆ? 5 ಮೈಕ್ರೋಫ್ಯಾರಡ್ ಇದೆ. ಸರ್ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ದಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟೀರಿಯಲ್. ಅಲ್ಲಿ ಯಾವ ಮೆಟೀರಿಯಲ್ ಪ್ಲೇಟ್ಸ್ ತಗೊಂಡಿದೀವಿ, ಅದರ ಡೈಎಲೆಕ್ಟ್ರಿಕ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕಾನ್ಸ್ಟೆಂಟ್. ಅರೆ ನಾವು ದೊಡ್ಡ ಬ್ಯಾಟ್ರಿ ತಗೊಂಡು ಕನೆಕ್ಟ್ ಮಾಡ್ಬಿಟ್ರೆ ಜಾಸ್ತಿ ಕೆಪಾಸಿಟೆನ್ಸ್ ಬರುತ್ತೆ? ಇಲ್ಲ, ಜಾಸ್ತಿ ಚಾರ್ಜ್ ಅಕ್ಯುಮುಲೇಟ್ ಆಗುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಜಾಸ್ತಿ ಆಗುತ್ತೆ. C is equals to Q divided by V. V ಜಾಸ್ತಿ ಮಾಡೋದ್ರಿಂದ C is equals to Q divided by V. V ಜಾಸ್ತಿ ಮಾಡೋದ್ರಿಂದ Q ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಕೆಪಾಸಿಟೆನ್ಸ್ ಅಷ್ಟೇ ಇರುತ್ತೆ. ಇಟ್ಸ್ ನೇಚರ್ ಆಫ್ ದ ಗಿವನ್ ಕೆಪಾಸಿಟರ್. ಯಾವ್ದಾದ್ರು ಒಂದು ಕೆಪಾಸಿಟರ್ ಮ್ಯಾನುಫ್ಯಾಕ್ಚರ್ ಆಗಿದ ತಕ್ಷಣ ದೇವ್ರ ಒಂದು ಸೀಲ್ ಹಾಕ್ಬಿಡ್ತಾರೆ ಅದ್ರ ಮೇಲೆ. ಏನಂತ ನಮ್ಮ ಪೇರೆಂಟ್ಸ್ ನಮ್ಮ ಮೇಲೆ ಹಾಕ್ತಾರಲ್ಲ ಹುಟ್ಟಿದ ತಕ್ಷಣ ನಾವೇನಾಗ್ಬೇಕು ಅಂತ, ಅದೇ ರೀತಿ ಕೆಪಾಸಿಟರ್ ಮೇಲೆ ಕೂಡ ಒಂದ್ ಸೀಲ್ ನ ಹಾಕ್ಬಿಡ್ತಾರೆ. ನಿನ್ ಕೆಪಾಸಿಟೆನ್ಸ್ ಇಷ್ಟೇ, ನಿನ್ ಯೋಗ್ಯತೆ ಇಷ್ಟೇ ಅನ್ನೋ ತರ. ಸೊ ಈಗ ಈ ಕೆಪಾಸಿಟರ್ ಯೋಗ್ಯತೆ ಎಷ್ಟಿದೆ? 5 ಮೈಕ್ರೋಫ್ಯಾರಡ್. ಹಂಗಂತೇಳಿ ದೊಡ್ಡ ಬ್ಯಾಟ್ರಿ ಕನೆಕ್ಟ್ ಮಾಡ್ಬಿಟ್ರೆ ಜಾಸ್ತಿ ಕೆಪಾಸಿಟೆನ್ಸ್ ಆಗತ್ತಾ? ಇಲ್ಲ. ಡೋಂಟ್ ಮಿಸ್ಟೇಕ್ ದಟ್ ಒನ್. ಓಕೆ, ಸೊ ಇಸ್ ಚಾರ್ಜ್ಡ್ ಬೈ ಅ ಬ್ಯಾಟ್ರಿ ಆಫ್ EMF 10 volts. ನೋಡಿ, ಈಗ ಇದಕ್ಕೊಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ತೀನಿ. ಅದರ EMF ಎಷ್ಟಿದೆಯಪ್ಪ ಅಂದ್ರೆ 10 volts. 10 volts is the EMF. ನೋಡಿ, ಪೂರ್ತಿ 10 volts ಇಲ್ಲಿ ಡ್ರಾಪ್ ಆಗತ್ತಾ? ಇಲ್ಲ, ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ. ಇದರಲ್ಲಿ ಏನೋ ಒಂದು ಸ್ವಲ್ಪ ಮಾತ್ರ ಇಲ್ಲಿ ಡ್ರಾಪ್ ಆಗುತ್ತೆ, ಇನ್ ಮಿಕ್ಕಿದೆಲ್ಲ ಇಂಟರ್ನಲ್ ರೆಸಿಸ್ಟೆನ್ಸ್ ಅಲ್ಲೇ ಡ್ರಾಪ್ ಆಗುತ್ತೆ. ಸೊ ಅಕ್ರಾಸ್ the potential difference across the capacitor is 4 volts. ಈಗ ಈ 10 volts ಅಲ್ಲಿ ಇಲ್ಲಿ 4 volts ಡ್ರಾಪ್ ಆಗ್ತಾ ಇದೆ. 4 volts ಇನ್ ಮಿಕ್ಕಿದ 6 volts ಕಾಗೆ ತಗೊಂಡೋಯ್ತಾ? ಇಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್ ಅಲ್ಲಿ ಡ್ರಾಪ್ ಆಗ್ತಾ ಇರುತ್ತೆ. ಸೊ ದ ರೇಟ್ ಆಫ್ ಚೇಂಜ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಅ ಕೆಪಾಸಿಟರ್, ಆಕ್ಚುಲಿ ಇನ್ನು ಇನ್ಕ್ರೀಸ್ ಆಗ್ತಾ ಇದೆ. ಈಗ ತಾನೇ ಕನೆಕ್ಟ್ ಮಾಡಿದ್ದೀನಿ. ಸೊ ಈಗ ಇನ್ನು ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗೋ ಪ್ರೊಸೀಜರ್ ಅಲ್ಲಿ ಇದು ಎಷ್ಟು ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ, ಸೊ ದಿಸ್ ಇಸ್ V ಅಂತ ಕರೆಯೋಣ. dV divided by dt is equals to 0.6 volt per second. The rate of change of potential difference
ಇನ್ಕ್ರೀಸ್ ಆಗ್ತಾ ಇದೆ. ಅರೆ ಇವಾಗ 4 ಇದ್ರೆ ಇನ್ನೊಂದು ಸೆಕೆಂಡ್ ಆದ್ಮೇಲೆ 4.6 ಇರುತ್ತೆ, ಇನ್ನೊಂದು ಸೆಕೆಂಡ್ ಆದ್ಮೇಲೆ 5.2 ಈ ತರ ಇನ್ಕ್ರೀಸ್ ಆಗ್ತಾ ಇದೆ. ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. Then the time rate at which energy stored in the capacitor is. So U is the energy ಆದ್ರೆ ಆ ಎನರ್ಜಿ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಪರ್ ಸೆಕೆಂಡ್, ಎಷ್ಟು ಸ್ಟೋರೇಜ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ du ಡಿವೈಡೆಡ್ ಬೈ dt ಕೇಳ್ತಿದ್ದಾರೆ. ನೋಡಿ ಇಲ್ಲಿ ಸಿ ಗೊತ್ತಿದೆ, ವಿ ಗೊತ್ತಿದೆ, ಹಾಗಾಗಿ ಸೊ ನಾನೇನ್ ಮಾಡ್ತೀನಿ, u is equal to half cv square ಯೂಸ್ ಮಾಡ್ತೀನಿ. half cv square. ಇನ್ನು ಬೇರೆ ಫಾರ್ಮುಲಾಸ್ ಇದೆ, q square by 2v. ಸೊ ಡಿಫ್ರೆಂಟ್ ಫಾರ್ಮುಲಾಸ್ ಇದೆ. ಈ ಸಿಚುವೇಶನ್ ಗೆ ಸಿ ಗೊತ್ತು, ವಿ ಗೊತ್ತು, ಹಾಗಾದ್ರೆ half cv square ಯೂಸ್ ಮಾಡ್ತೀನಿ. ಅವ್ರು ಕೇಳ್ತಿರೋದು du ಡಿವೈಡೆಡ್ ಬೈ dt, ದಟ್ ಇಸ್ ಈಕ್ವಲ್ಸ್ ಟು d ಡಿವೈಡೆಡ್ ಬೈ dt ಆಫ್ half into cv square. So half another constant to c another constant. It's the constant for a capacitor. It does not change with the battery voltage. Hagagi, so required quantity LHS alide 1 by 2 c. Check banದ್ರೆ differentiation of v square. d by dt of v square ಏನಾಗತ್ತೆ? That is 2v ಆಗತ್ತೆ. 2v into dv divided by dt ಆಗತ್ತೆ. So 2 cancel ಮಾಡೋಣ. c value ಎಷ್ಟಿದೆ ನೋಡಿ, 5 into 10 power minus 6 into v value at a given instant ಕೊಟ್ಟಿರ್ತಕ್ಕಂಥ ಟೈಮ್ ಅಲ್ಲಿ 4 volts ಇದೆ. ಇದನ್ನೆಲ್ಲಾದ್ರೂ ಹಾಕ್ಬಿಟ್ಟಿರಿ, ಇದು EMF ಆಫ್ ದ ಬ್ಯಾಟರಿ. ಅರ್ಥ ಆಗ್ತಿದ್ಯಾ? ಸೊ ಈ ಎಲ್ಲಾ ಪೊಟೆನ್ಶಿಯಲ್ ಇಲ್ಲಿ ಡ್ರಾಪ್ ಆಗಲ್ಲ, ಯಾಕಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ 0 ಆದ್ರೆ ಇದೆಲ್ಲ ಹೋಗಿ ಅಲ್ಲಿ 10 ಬರೋವರೆಗೂ ಇನ್ಕ್ರೀಸ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ 4 volts ನ ಹಾಕೋಬೇಕು. 4 into dv by dt 0.6 ಕೊಟ್ಟಿದ್ದಾರೆ ಅಷ್ಟೇ. 5 4s are 20 into 6 into 10 power ನೋಡಿ, ಇದನ್ನ ಮೈನಸ್ ಇದನ್ನ 6 into 10 power minus 1 ಅಂತ ಬರೀತೀನಿ. ಇಲ್ಲಿ 10 power minus 7 ಆಗತ್ತೆ, 6 ಇರೋದ್ರಿಂದ. ಸೊ ದಿಸ್ ಇಸ್ 120. ಇಲ್ಲಿ ಬರೀಲ್ಲ, ಓಕೆ ಇಲ್ಲಿ ಬರೀತೀನಿ ನೋಡಿ. ಸೊ 120 into 10 power minus 6 ಜೌಲ್ ಪರ್ ಸೆಕೆಂಡ್. ನೋಡಿ ಎನರ್ಜಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಬರೀತೀನಿ ಜೌಲ್ ಪರ್ ಸೆಕೆಂಡ್. ಎನರ್ಜಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಅದೆಷ್ಟು? ಈ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನೇ ಬೇಕಾದ್ರೆ ನಾನು 120 ಆಪ್ಷನ್ಸ್ ನ ಒಂದ್ಸತಿ ನೋಡ್ಬಿಡ್ತೀನಿ. ಒಂದ್ ನಿಮಿಷ. 120 into 10 power minus 7 ಇದು. ಸೊ ದಿಸ್ ಇಸ್ 12 into 10 power minus 6 ಜೌಲ್ ಪರ್ ಸೆಕೆಂಡ್ ನ ವ್ಯಾಟ್ ಅಂತ ಬರೀಬಹುದಾ? ಅಥವಾ 12 ಮೈಕ್ರೋ ವ್ಯಾಟ್. ಒಂದು ಸೆಕೆಂಡ್ ಗೆ ಇಷ್ಟು ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ, 12 ಮೈಕ್ರೋ ವ್ಯಾಟ್ ಅಷ್ಟು. ಸೊ therefore the option A is the right answer for this question. ಇದನ್ನ ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆಗೆ ನಾನು ಹೊರಡ್ತಿದ್ದೀನಿ. ಬೋರ್ಡ್ ಮೇಲೆ ಬರ್ದಾಗಿದೆ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಬೋದು. ಯು ಕ್ಯಾನ್ ಟ್ರೈ ಬೈ ಯುವರ್ ಸೆಲ್ಫ್. ಪಾಸ್ ಮಾಡಿದ್ರ ಪಕ್ಕಾ? ಶೋರ್. ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ, ಮಾಡ್ಲಾ ನಾನು? ಓಕೆ, ಐ ಆಮ್ ಗೋಯಿಂಗ್ ಟು ಡೂ. ನೋಡಿ 5 ಕೆಪಾಸಿಟರ್ ಕೊಟ್ಟಿದ್ದಾರೆ. ಸರ್ ಯಾವ ಕಾಂಬಿನೇಷನ್ ಸರ್ ಅದು? ಗಬ್ ಆಗಿದೆ, ನಮ್ಗೇನು ಅರ್ಥ ಆಗ್ತಿಲ್ಲ. ಸೀರೀಸ್ ಅಲ್ಲೂ ಇಲ್ಲ, ಪ್ಯಾರಲಲ್ ಅಲ್ಲೂ ಇಲ್ಲ. ಎ ಮತ್ತೆ ಬಿ ನಡುವೆ ಈಕ್ವಲೆಂಟ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡ್ಬೇಕು. ಸರ್ಕ್ಯೂಟ್ ನ ಇಲ್ಲಿ ಬರ್ಕೊಂತೀನಿ ನೋಡಿ. ಐ ರೈಟ್ ದ ಸರ್ಕ್ಯೂಟ್ ಹಿಯರ್. ಸೊ ದಿಸ್ ಇಸ್ ಪಾಯಿಂಟ್ ಎ and these are the 2 capacitors connected like this. ಸಿಗ ಇಲ್ಲಿ ಇನ್ನೊಂದು ಕೆಪಾಸಿಟರ್ ಇದೆ. ಯಾವ ಕೇಸ್ ಅಂತಾನೆ ಗೊತ್ತಾಗ್ತಿಲ್ಲ ಸರ್, ಯಾವ ತರ ಸಾಲ್ವ್ ಮಾಡೋದು? ಐ ಡೋಂಟ್ ನೋ. ಕಂದ ಗಾಬರಿ ಆಗ್ಬೇಡ, ನಾನು ಇದೀನಿ. ಸಿಂಪಲ್, ಅದು ಸಿಂಪಲ್, ಸಿಕ್ಕಾಪಟ್ಟೆ ಸಿಂಪಲ್. ಇದು ಪಾಯಿಂಟ್ ಬಿ. ಎಲ್ಲ ಕೆಪಾಸಿಟರ್ ಎಷ್ಟು? 1 ಮೈಕ್ರೋ ಫ್ಯಾರಡ್. ಇನ್ನೊಂಚೂರು ಹೈಡ್ ಮಾಡ್ತೀನಿ ನೋಡಿ ಕ್ವಶನ್. ಓಕೆ, ಸೊ ಕ್ವಶನ್ ಹೈಡ್ ಮಾಡಿದ್ದೀನಿ. ಎಲ್ಲ ಮೈಕ್ರೋ ಫ್ಯಾರಡ್, 1 ಮೈಕ್ರೋ ಫ್ಯಾರಡ್ ಇದೆ. 1 ಮೈಕ್ರೋ ಫ್ಯಾರಡ್, 1 ಮೈಕ್ರೋ ಫ್ಯಾರಡ್, 1 ಮೈಕ್ರೋ ಫ್ಯಾರಡ್, 1 micro farad, and this is also 1 micro farad. So net capacitance between A and B ಕೇಳ್ತಿದ್ದಾರೆ. A ಮತ್ತೆ B ನಡುವೆ ನೆಟ್ ಕೆಪಾಸಿಟನ್ಸ್ ಎಷ್ಟಿದೆ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಇದು ಯಾವ್ದ್ರಲ್ಲಿ ಇದೆ? ಸೀರೀಸ್ ಅಲ್ಲೂ ಇಲ್ಲ, ಪ್ಯಾರಲಲ್ ಅಲ್ಲೂ ಇಲ್ಲ. ಏನ್ ಮಾಡೋದು? ಅದು ವೀಟ್ಸ್ಟೋನ್ ನೆಟ್ವರ್ಕ್. ವೀಟ್ಸ್ಟೋನ್ ನೆಟ್ವರ್ಕ್, ಎಸ್. ನೋಡಿ ಹಾಗೆ ಇನ್ನೊಂಚೂರು ಮಾಡಿಫಿಕೇಶನ್ ಮಾಡ್ಕೊಂತೀನಿ ನೋಡಿ. ಒಂಚೂರು ಪಾಯಿಂಟ್ ಏನ ಇದನ್ನ ಈ ತರ ಬರೀತೀನಿ. ಅರೆ ನಿಮ್ಗೆ ಆ ತರ ಬರ್ತಾನೆ ಕನ್ವಿನ್ಸ್ ಆಗೋದು. ವೀಟ್ಸ್ಟೋನ್ ನೆಟ್ವರ್ಕ್ ಒಂದು ಬಾಕ್ಸ್ ತರ ಇದ್ರೇನೆ ಕನ್ವಿನ್ಸ್ ಆಗೋದು. ಸೊ ಬೇಕಾದ್ರೆ ನೋಡಿ, ಸೇಮ್ ಕನೆಕ್ಷನ್ ಒಂಚೂರು ಜಾಮೆಟ್ರಿ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ. ವೀಟ್ಸ್ಟೋನ್ ನೆಟ್ವರ್ಕ್, ಹೌದು ಕೆಪಾಸಿಟರ್ ಅಲ್ಲೂ ವೀಟ್ಸ್ಟೋನ್ ನೆಟ್ವರ್ಕ್ ಇದೆ. ನಾನು ಸಪರೇಟ್ ವಿಡಿಯೋ ಮಾಡಿದ್ದೀನಿ ವೀಟ್ಸ್ಟೋನ್ ನೆಟ್ವರ್ಕ್ ಗೆ. ಸೊ ಇಲ್ಲಿರ್ತಕ್ಕಂಥದ್ದು C1, ಇದು C2, ಇದು C3, C4. C1 by C2 is equal to C3 by C4, ಅಥವಾ ಇದು ಡಿವೈಡೆಡ್ ಬೈ ಇದು ಇಸ್ ಈಕ್ವಲ್ ಟು ದಿಸ್ ಒನ್ ಡಿವೈಡೆಡ್ ಬೈ ದಿಸ್ ಒನ್. ಹಾಗಿದ್ರೆ ಮಧ್ಯದಲ್ಲಿರೋನ್ನ ಎತ್ತು ಬಿಡ್ಬೋದಾ? ಸೊ ಯು ಕ್ಯಾನ್ ರಿಮೂವ್ ದಿಸ್ ಒನ್. ಹಾಗಾಗಿ ಎಲ್ಲ 1 ಮೈಕ್ರೋ ಫ್ಯಾರಡ್ ಇದೆ. ಇದು ಒಂದಿದೆ, ಇದು ಒಂದ್ ಇದೆ, ಇದು ಒಂದ್ ಇದೆ. ಸೊ ಈಗ 1 ಮತ್ತೆ 1 ಯಾವ್ದ್ರಲ್ಲಿದೆ? ಸೀರೀಸ್ ಅಲ್ಲಿ ಇದೆ. ಅರೆ 2 ಐಡೆಂಟಿಕಲ್ ಕೆಪಾಸಿಟರ್
connected in series. Net capacitance is C by 2. ಹಾಗಾದ್ರೆ U ನ ಎತ್ತಬಿಟ್ಟು C by 2 ಬರಿಬೋದಾ? C divided by 2 ಅಥವಾ 1 divided by 2 microfarad 0.5 microfarad. ಸೊ ಇವರಿಬ್ರು ಸೀರೀಸ್ ಅಲ್ಲಿ ಇದ್ದಾರೆ. 1 microfarad ಸೀರೀಸ್ ಅಲ್ಲಿ ಇರೋದ್ರಿಂದ ಇವರಿಬ್ರನ್ನ ಎತ್ತಬಿಟ್ಟು ಇನ್ನೊಂದು ಕೆಪಾಸಿಟರ್ ನ ಹಾಕಿ ಸೊ ಇವನು 0.5 ಇರಬೇಕು. ಈಗ ಇವರಿಬ್ರು ಪ್ಯಾರಲಲ್ ಅಲ್ಲಿ ಇದ್ದಾರೆ. ದ ನೆಟ್ ಕೆಪಾಸಿಟೆನ್ಸ್ ವಿಲ್ ಬಿ 0.5. Cp is equal to C1 plus C2. ಅದೇ ಗೊತ್ತಾ? 0. plus 0.5 1 microfarad. ಸೊ ಕೆಪಾಸಿಟೆನ್ಸ್ ಎಲ್ಲ ಮೈಕ್ರೋಫ್ಯಾರಡ್ ಅಲ್ಲೇ ಇದೆ, ಹಾಗಾಗಿ ಆನ್ಸರ್ ಕೂಡ ಮೈಕ್ರೋಫ್ಯಾರಡ್ ನಲ್ಲೇ ಇರುತ್ತೆ. ಸೊ ಆಪ್ಷನ್ ಇದೆಯಾ? ಇದೆ ನೋಡಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇದನ್ನ ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಡನ್? ಓಕೆ. ಸೊ ಈಗ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಚೆನ್ನಾಗಿದೆ ಕ್ವಶನ್, ಸಕ್ಕತ್ತಾಗಿದೆ ಕ್ವಶನ್ ನೋಡಿ. ಚೂರ್ ಡೌನ್ ಮಾಡ್ತೀನಿ, ಮೇಲೆ ಕಟ್ ಆಗ್ತಿದೆ. ಯಾ ಓಕೆ. ಸೊ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡ್ಬೋದು ನೀವು. ಒಂದ್ 5 ನಿಮಿಷ ಆದ್ರೂ ಪರವಾಗಿಲ್ಲ. ಅರೆ ಈಗ ಪ್ರಾಕ್ಟೀಸ್ ಎತ್ತಾನೆ ಮಾಡ್ತಿರೋದು. ಎಕ್ಸಾಮ್ ಅಲ್ಲಾದ್ರೆ 1 ಮಿನಿಟ್ ಮಾಡ್ಬೇಕು. ಎಲ್ಲಾ ಕ್ವಶನ್ಸ್ 1 ಮಿನಿಟ್ ಮಾಡಕ್ಕಾಗಲ್ಲ. ಕೆಲವೊಂದು 10 ಸೆಕೆಂಡ್ಸ್ ಅಲ್ಲಿ ಮಾಡುವಂತ ಕ್ವಶನ್ಸ್ ಇರ್ತವೆ. ಅರೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಗೆ 1 ಮಿನಿಟ್ ಏನಕ್ಕೆ ಫಿಸಿಕ್ಸ್ ಅಲ್ಲಿ ಅದನ್ನ 10 ಸೆಕೆಂಡ್ ಮಾಡಿ, ಇನ್ ಮಿಕ್ಕಿರೋ 50 ಸೆಕೆಂಡ್ಸ್ ಇಂತ ಕ್ವಶನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ. A parallel plate capacitor of capacitance C1 with a dielectric slab in between its plates is connected to a battery and has a potential difference V1 across its plate. So ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಕನೆಕ್ಟ್ ಮಾಡ್ತೀನಿ, ತಗೊಂತೀನಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ, ಇದರ ಒಳಗಡೆ ಡೈಎಲೆಕ್ಟ್ರಿಕ್ ಇದೆ. ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಇದೆ. is connected to a battery like this. It has a potential difference V1 across its plate. ಅಂದ್ರೆ ಈ potential difference ಏನಿದೆ V1 ಇದೆ. When dielectric slab is removed, keeping the capacitor connected to battery, the new capacitance is C2. Original ಆಗಿ C1 ಇತ್ತು ಅವ್ರು ಹೇಳಿದ್ದಾರೆ. ಸೊ ಈಗ ಆ ಡೈಎಲೆಕ್ಟ್ರಿಕ್ ನ ಏನಾದ್ರೂ ರಿಮೂವ್ ಮಾಡಿದ್ರೆ ಸೇಮ್ ಕನೆಕ್ಷನ್ಸ್ ಏನು ಚೇಂಜ್ ಆಗಲ್ಲ. ಸೇಮ್ ಕನೆಕ್ಷನ್ಸ್ ಡೈಎಲೆಕ್ಟ್ರಿಕ್ ನ ರಿಮೂವ್ ಮಾಡಿದ್ದಾರೆ. ದಿಸ್ ಇಸ್ ಸ್ಪೇಸ್ ಅಥವಾ ಏರ್. ಸ್ಪೇಸ್ ಆರ್ ಏರ್. ಸ್ವಲ್ಪ ಕಟ್ ಆಗಿದೆ ಮೇಲೆ, ಸ್ಪೇಸ್ ಅಥವಾ ಏರ್ ಇದೆ. ಸೊ ನ್ಯೂ ಕೆಪಾಸಿಟೆನ್ಸ್ ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ C2. ಕೆಪಾಸಿಟೆನ್ಸ್ C2 ಬರ್ತಿದೆ ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್ ಏನ್ ಬರ್ತಿದೆ V2 ಬರ್ತಿದೆ. V2. ಸೊ ಈಗ ಅವ್ರು ಕೇಳ್ತಿರೋದು ದೆನ್ V1 ಮತ್ತೆ V2 ಗೆ ರಿಲೇಷನ್ ಏನು, C1 ಮತ್ತೆ C2 ಗೆ ರಿಲೇಷನ್ ಏನು. ಕಂದ ನಮ್ಗೆ ಆಲ್ರೆಡಿ ಗೊತ್ತು, ಒಂದು ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡಿದ್ರೆ ಕೆಪಾಸಿಟೆನ್ಸ್ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ. ಅರೆ ಇಲ್ಲಿ ವ್ಯಾಲ್ಯೂ ಏನಿರುತ್ತೆ, ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ D ಇರುತ್ತೆ. ಇಲ್ಲಿ ಏನಿರುತ್ತೆ, K ಇಂಟು ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ D ಬರುತ್ತೆ. ಗಾಟ್ ಇಟ್? ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? ಸೊ ಹಾಗಾದ್ರೆ ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ C1 ಇಸ್ ಗ್ರೇಟರ್ ದನ್ C2? ಗೊತ್ತಾಯ್ತಾ? ಈಗ ಆಪ್ಷನ್ಸ್ ನೋಡಿ. C1 ಇಸ್ ಗ್ರೇಟರ್ ದನ್ C2. 2 ಆಪ್ಷನ್ ಇದೆ, 3 ಆಪ್ಷನ್ ಇದೆ. ಆಪ್ಷನ್ ಎ ಸತ್ತೋಯ್ತು. ಆಪ್ಷನ್ಸ್ ಎ ಡಮಾರ್, ಆಪ್ಷನ್ ಬಿ ಮತ್ತೆ ಸಿ ಮತ್ತೆ ಡಿ ಇದೆ. ಸೊ ಈಗ ಬಿ ಸಿ ಡಿ ಮಧ್ಯದಲ್ಲಿ ಸಿ ಬಿಟ್ರೆ ಬಿ ಡಿ ಅಲ್ಲ, ಬಿ ಮತ್ತೆ ಡಿ ಆಪ್ಷನ್ ನೋಡೋಣ ಏನಾಗತ್ತೆ ಅಂತ. ಬಿ ಸಿ ಡಿ ಅಲ್ಲಿ ಯಾವ್ದಾದ್ರು ಒಂದಿರಬೇಕು. ಈಗ ನಮ್ಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ವೇಸ್ ರಿಮೆಂಬರ್, by inserting a dielectric, electric field with the dielectric is equals to E naught divided by K. ಏನಾಗತ್ತೆ, K times ಕಮ್ಮಿ ಆಗತ್ತೆ. ಇದು 1 point. The potential difference with the dielectric is K times less than the original potential. ಅಂದ್ರೆ ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆಯೋ ಇದು K times ಕಮ್ಮಿ ಆಗತ್ತೆ. ಅಂದ್ರೆ ಯೂನಿಟ್ ಜಾಸ್ತಿ ಇರ್ಬೇಕಾ? V2 is greater than V1. ಅರೆ C is equal to Q divided by V. C K times ಜಾಸ್ತಿ ಆಗ್ತಿದೆ ಅಂದ್ರೆ Q K times ಜಾಸ್ತಿ ಆಗ್ಬೇಕು ಅಥವಾ V K times ಕಮ್ಮಿ ಆಗ್ಬೇಕು. Q ಹೇಗೂ ಚೇಂಜ್ ಆಗಲ್ಲ. Q remains same. ಸೇಮ್. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬೇಕಾಗುತ್ತೆ. ಎನರ್ಜಿ ಏನಾಗತ್ತೆ? ಸೊ 4th ಕಾನ್ಸೆಪ್ಟ್ U is equals to U naught divided by K ಆಗತ್ತೆ. ಎನರ್ಜಿ ಕೂಡ ಕಮ್ಮಿ ಆಗತ್ತೆ, ಅದನ್ನ ನಾನು ಹೇಳ್ತೀನಿ. ಸೊ ಲೆಟ್ಸ್ ಸಿ ನೆಕ್ಸ್ಟ್. ಈಗ 2 ರಿಲೇಷನ್ ಸಿಗ್ತಾ. V2 should be greater than ಅಲ್ಲ, ಯಾ ಇಲ್ಲಿ ಕಮ್ಮಿ ಆಗತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಇದ್ರೆ ಜಾಸ್ತಿ ಆಗುತ್ತೆ. ಸೊ V2 should be greater than V1. ಎಲ್ಲಿದೆ? V2 should be ಆಪ್ಷನ್ ಸಿ ಇದೆ ನೋಡಿ. So option C will be the right answer for this question. Make a note on this one. So I'm going to the next question. ಅರ್ಥ ಆಯ್ತಾ?
ಅರೆ ಏನಿಲ್ಲ ಕಣ್ರು, ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡಿದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಕೆ ಟೈಮ್ಸ್ ಕಮ್ಮಿ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಕೆ ಟೈಮ್ಸ್ ಕಮ್ಮಿ ಆಗುತ್ತೆ, ಕೆಪಾಸಿಟೆನ್ಸ್ ಕೆ ಟೈಮ್ಸ್ ಜಾಸ್ತಿ ಆಗುತ್ತೆ, ಚಾರ್ಜಸ್ ಸೇಮ್ ಇರುತ್ತೆ. ಸೊ ಇಲ್ಲಿ ಏನ್ ಚಾರ್ಜಸ್ ಇದೆಯೋ ಇಲ್ಲೂ ಅಷ್ಟೇ ಚಾರ್ಜ್ ಇರುತ್ತೆ, ಬಟ್ ಪೊಟೆನ್ಶಿಯಲ್ ಕಮ್ಮಿ ಆಗೋದ್ರಿಂದ ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ. ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ವಿ. ವಿ ಏನಾದ್ರೂ ಕೆ ಟೈಮ್ಸ್ ಕಮ್ಮಿ ಆದ್ರೆ ಸಿ ಕೆ ಟೈಮ್ಸ್ ಜಾಸ್ತಿ ಆಗುತ್ತೆ. ಸೊ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ಓಕೆ, ಆಗ್ಲೇ ಹೇಳದ್ನಲ್ಲ ಎನರ್ಜಿ ಬಗ್ಗೆ ಇಲ್ಲಿದೆ. ಸ್ವಲ್ಪ ಸಿಕ್ಕಾಪಟ್ಟೆ ಲೆಂತಿ ಕ್ವಶನ್, ಬೋರ್ಡ್ ಅಲ್ಲಿ ಜಾಗ ಸಾಕಾಗದೆ ಹೋಗ್ಬೋದು, ಅಡ್ಜಸ್ಟ್ ಆಗೋಣ, ಪರವಾಗಿಲ್ಲ. ಈಗ ಆಪಲ್ ಕಾಣಿಸ್ತೀನಿ ನಾನು. ಸೊ ಟ್ರೈ ಮಾಡಿ, ನೀವೇ ವಿಡಿಯೋನ ಪಾಸ್ ಮಾಡಿ, ಪಾಸ್ ಮಾಡ್ರು, ಪಾಸ್ ಮಾಡ್ರು, ಪಾಸ್ ಮಾಡ್ರು, ಪಾಸ್ ಮಾಡಿ ಸಾಲ್ವ್ ಮಾಡ್ರು. ನಾನು ಮಾಡ್ಲಿಕ್ಕೆ ಹೊರಟಿದ್ದೇನೆ. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಸ್ ಚಾರ್ಜ್ಡ್ ಬೈ ಕನೆಕ್ಟಿಂಗ್ 2 ವೋಲ್ಟ್ ಬ್ಯಾಟರಿ ಅಕ್ರಾಸ್ ಇಟ್. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ತಗೊಂತೀನಿ and it is connected to a 2 volt battery. 2 volt battery across it. ಅಂದ್ರೆ EMF ಅಲ್ಲ ಅವ್ರು ಹೇಳ್ತಿರೋದು, ಟರ್ಮಿನಲ್ ಪೊಟೆನ್ಶಿಯಲ್. Then it is disconnected from a battery and glass slab is introduced between the plates. So ಈಗ of course ಇಲ್ಲಿ 2 volts ಇದೆ ಅಂದ್ರೆ ಈಗ ಇಲ್ಲಿಷ್ಟಿರುತ್ತೆ, 2 volts ಇರುತ್ತೆ. ಈಗ ಇದನ್ನ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಬ್ಯಾಟರಿನ ತೆಗೆದ್ಬಿಟ್ಟು ಒಂದು ಡೈಎಲೆಕ್ಟ್ರಿಕ್ ನ ಹಾಕ್ತಿದ್ದಾರೆ. ಒಂದು ಡೈಎಲೆಕ್ಟ್ರಿಕ್ ನ ಹಾಕ್ತಿದ್ದಾರೆ. ದೇ ಆರ್ ಕೀಪಿಂಗ್ ದ ಡೈಎಲೆಕ್ಟ್ರಿಕ್. ಸೊ ಡೈಎಲೆಕ್ಟ್ರಿಕ್ ಆಫ್ ಕಾನ್ಸ್ಟೆಂಟ್ ಏನು ಕೊಟ್ಟಿಲ್ಲ, ಒಂದು ಡೈಎಲೆಕ್ಟ್ರಿಕ್ ನ ಹಾಕ್ತಿದ್ದಾರೆ. ಏನೇನಾಗತ್ತೆ ಅಂತ ಹೇಳ್ತಾರೆ. ಈಗ ತಾನೇ ಹೇಳ್ದೆ, ಅಫ್ಕೋರ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗತ್ತೆ, ಕೆ ಟೈಮ್ಸ್ ಕಮ್ಮಿ ಆಗತ್ತೆ. ರೈಟ್, ಪೊಟೆನ್ಶಿಯಲ್ ಡಿಫರೆನ್ಸ್ ಕಮ್ಮಿ ಆಗತ್ತೆ. ಎನರ್ಜಿ ಸ್ಟೋರ್ ಏನಾಗತ್ತೆ, ಕಮ್ಮಿ ಆಗತ್ತೆ. ಕೆಪಾಸಿಟೆನ್ಸ್ ವೇರಿ ಆಗಲ್ಲ. ನೋಡಿ, ಸಿ ಇಸ್ ಈಕ್ವಲ್ಸ್ ಟು ಕೆಪಾಸಿಟೆನ್ಸ್ ಅನ್ನೋದು ಕೆ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಇದೇನಾದ್ರೂ ಕೆ ಕೆಪಾಸಿಟೆನ್ಸ್ ಆಗಿದ್ರೆ, ಸೊ ಇಲ್ಲಿರ್ತಕ್ಕಂಥ ಇದು ಒರಿಜಿನಲ್ C1 ಅನ್ಕೊಳ್ಳೋಣ, ಇದು C2 ಅಂತ ಅನ್ಕೊಳ್ಳೋಣ. ಕೆಪಾಸಿಟೆನ್ಸ್ C2 is equals to K times C1. So you already studied about that one. And also potential difference, ಇದನ್ನ ನಾನು V2 ಅಂತ ಅನ್ಕೊಂತೀನಿ, ಇದನ್ನ ನಾನು V1 ಅಂತ ಅನ್ಕೊಂತೀನಿ. So V2 is equals to V1 divided by K ಆಗತ್ತೆ. ಮತ್ತೆ ಚಾರ್ಜ್ Q2 is equal to Q1. ಅಂದ್ರೆ ಇಲ್ಲಿ ಚಾರ್ಜ್ Q2 ಇದೆ, ಇಲ್ಲಿ Q1 ಇದೆ ಅಂತ ಅನ್ಕೊಂಡ್ರೆ ಎರಡು ಚಾರ್ಜಸ್ ಸೇಮ್ ಇರುತ್ತೆ. ಸೊ ಈಗ ಆನ್ಸರ್ ನೋಡಿ, ಇನ್ನೊಂದು ಬೇಕು ಪೊಟೆನ್ಶಿಯಲ್ ಎನರ್ಜಿ, ಹೌದಾ? ಸೊ U2 ಏನಾಗತ್ತೆ, U1 divided by K ಆಗತ್ತೆ. ಸೊ we have derived the formulas. K times ಕಮ್ಮಿ ಆಗತ್ತೆ. ಸೊ therefore the option ನೋಡಿ, ಯಾವ್ದಾದ್ರು ಎನರ್ಜಿ ಸ್ಟೋರ್ಡ್ ಡಿಕ್ರೀಸ್ ಆಗತ್ತೆ. ಕೆಪಾಸಿಟೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆಪ್ಷನ್ ಬಿ ಹೋಯ್ತು. ಕೆಪಾಸಿಟೆನ್ಸ್ ಅಲ್ಲಿ ಕೇಳ್ತಿರೋದು ಯಾವ ಡಿಕ್ರೀಸ್ ಆಗತ್ತೆ ಅಂತ, ಸಿ ಹೋಯ್ತು. ಮತ್ತೆ ಲುಕ್ ಅಟ್ ಆಪ್ಷನ್ ಡಿ, ಚಾರ್ಜ್ ಏನು ಚೇಂಜ್ ಆಗಲ್ಲ. ಸೊ ಉಳಿದಿರೋದು ಒಂದೇ, ಪೊಟೆನ್ಶಿಯಲ್ ಡಿಫರೆನ್ಸ್ ಕೆ ಟೈಮ್ಸ್ ಕಮ್ಮಿ ಆಗತ್ತೆ, ಎನರ್ಜಿ ಸ್ಟೋರ್ಡ್ ಕೂಡ ಕೆ ಟೈಮ್ಸ್ ಕಮ್ಮಿ ಆಗತ್ತೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಡನ್? ಓಕೆ, ಈಗ ಇದನ್ನ ಪಾಸ್ ಮಾಡಿ, ವಿಡಿಯೋನ ಟ್ರೈ ಬೈ ಯುವರ್ ಸೆಲ್ಫ್. ವಿಡಿಯೋನ ಪಾಸ್ ಮಾಡಿ, ಆಯ್ತಾ? ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಡನ್? ಟ್ರೈ ಮಾಡಿದ್ರ? ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಫ್ ಎ slab of insulating material, conceptual 4 millimeter thickness is introduced between the plates of a parallel plate capacitor, the separation between the plates has to be increased by 3.5 into 10 power minus 3 meter to restore the capacitance of original value. The dielectric of a material is, constant of a material is. So ಈಗ ನಾನು ಇದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಕೆಪಾಸಿಟರ್. ಈ ತರ ಒಂದು ಕೆಪಾಸಿಟರ್ ಇದೆ, ಡಿಸ್ಟೆನ್ಸ್ 4 into 10 power minus 3 ಏನೋ ಒಂದು ವ್ಯಾಲ್ಯೂ ಇದೆ, ಈ ತರ ಇದೆ. ಸೊ ಆಬ್ವಿಯಸ್ಲಿ ಇದರ ಕೆಪಾಸಿಟೆನ್ಸ್ ಸಿ ಅಂತ ಅನ್ಕೊಳ್ಳೋಣ, ಸಿ ವ್ಯಾಲ್ಯೂ ಇದೆ ಅಂತ ಅನ್ಕೊಳ್ಳೋಣ. ಈಗ ಇದರ ನಡುವೆ ಒಂದು ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡ್ತೀನಿ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ. ಏನಾಗತ್ತೆ, ಜಾಸ್ತಿ ಆಗತ್ತೆ. ಅರೆ ಇದ್ರ ಒಳಗಡೆ ಒಂದು ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡಿದ್ರೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಬಟ್ ನನ್ಗೆ ಜಾಸ್ತಿ ಆಗ್ಬಾರ್ದು, ಅದೇ ವ್ಯಾಲ್ಯೂನೇ ಇರಬೇಕು ಅಂತ ಹೇಳಿ ನಾನು ಏನ್ ಮಾಡ್ತೀನಿ, ಈ ಡಿಸ್ಟೆನ್ಸ್ ನ ಜಾಸ್ತಿ ಮಾಡ್ತೀನಿ. ಎಷ್ಟು ಜಾಸ್ತಿ ಮಾಡ್ತೀನಿ? 3.5 into 10 power minus 3 meter ಜಾಸ್ತಿ ಮಾಡ್ತೀನಿ. ಹಾಗಾದ್ರೆ ಈ ಕೆಪಾಸಿಟೆನ್ಸ್ ಏನಿದೆ ಇದು ಅಷ್ಟೇ ಇದೆ. ನಾನು ಆತರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡೈಎಲೆಕ್ಟ್ರಿಕ್ ಹಾಕ್ಬಿಟ್ಟು ನಾನು ಒರಿಜಿನಲ್ ವ್ಯಾಲ್ಯೂ ಬೇಕು ಅಂದ್ರೆ ಏನ್ ಮಾಡೋದು, ಡಿಸ್ಟೆನ್ಸ್ ಜಾಸ್ತಿ ಮಾಡೋದು ಅಷ್ಟೇ. ಸೊ ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನ್ ಕೆಪಾಸಿಟೆನ್ಸ್ ಇದೆಯೋ ಇಲ್ಲೂ ಅದೇ ಕೆಪಾಸಿಟೆನ್ಸ್ ಇದೆ. ಲೆಟ್ ಮಿ ಕಾಲ್ ದಿಸ್ ಸಿ. ಸೊ ಇದು ಸಿ ಇದೆ, ಇದು ಸಿ ಇದೆ ಅಂತ ಅನ್ಕೊಳ್ಳೋಣ. ಗಾಟ್ ಇಟ್? ಅರ್ಥ ಆಯ್ತಾ ನಾನು ಏನ್ ಹೇಳಿದ್ದು ಅಂತ? ಸೊ ಈಗ
ಕೆ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದು? ಏನಾದ್ರು ಹಿಂಟ್ ಬಂತ? ಕ್ವಶನ್ ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಸಖತ್ತಾಗಿದೆ ಕ್ವಶನ್, ಮಜಾ ಬರ್ತಿದೆಯಲ್ಲ. ಸೊ ಮಾಡಿದ್ರೇನೆ ಮಜಾ ಬರೋದು ಇನ್ನು. ಸೊ ಬೇಕಾದ್ರೆ ಟ್ರೈ ಮಾಡಿ, ಒಂದ್ ನಿಮಿಷ ಟೈಮ್ ತಗೊಳ್ಳಿ, ಬೇಕಾದ್ರೆ ಟೈಮ್ ತಗೊಂಡು ನೀವೇ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಸೊ ನಾನು ಮಾಡ್ಲಾ? ಓಕೆ, ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸೊ ಈಗ ಇದಕ್ಕೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಿದೆ? ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಇದೆ. ಎ ವ್ಯಾಲ್ಯೂ ಏನೇ ಇದೆ, ಡಿ ವ್ಯಾಲ್ಯೂ ಏನಿದೆ? 4 into 10 power minus 3 ಇದೆ. ಇದನ್ನ ಬರೀತೀನಿ ಇಲ್ಲಿ, 4 into 10 power minus 3 meter. What is the capacitance of this? C is equals to, sir ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಕೆಪಾಸಿಟರ್ ವಿತ್ ಪಾರ್ಷಿಯಲಿ ಇನ್ಸರ್ಟೆಡ್ ಡೈಎಲೆಕ್ಟ್ರಿಕ್. ಆಕ್ಚುಲಿ ಇದನ್ನ ನಾವು ಎರಡು ಕೆಪಾಸಿಟರ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಆಕ್ಚುಲಿ ಇಲ್ಲಿ ಒಂದು ಕೆಪಾಸಿಟರ್ ಈ ತರ ಇದೆ, ಇನ್ನೊಂದು ಕೆಪಾಸಿಟರ್. ಸೊ ದಿಸ್ ಇಸ್ ಒನ್ ಕೆಪಾಸಿಟರ್, ದಿಸ್ ಇಸ್ ಒನ್ ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್. ಆ ತರ ಅಸ್ಯೂಮ್ ಮಾಡ್ಕೋಬೇಕು. ಇದನ್ನ ಡೀಟೇಲ್ಸ್ ನ ಡಿಸ್ಕಸ್ ಮಾಡಿದೀನಿ, ಕೆಪಾಸಿಟರ್ ಕಂಪ್ಲೀಟ್ ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಸೊ ಈಗ C1 ಇದು ಅನ್ಕೊಂತೀನಿ, C2 ಅಂತ ಅನ್ಕೊಂತೀನಿ, C ಸೀರೀಸ್. ಇವೆರಡೂ ಸೇರಿ ಒಂದು ಕೆಪಾಸಿಟರ್ ಬರುತ್ತೆ, ಅದೇ CS ದಟ್ ಈಸ್ ಈಕ್ವಲ್ ಟು C. ಅರೆ ಇದನ್ನ ಎರಡು ಕೆಪಾಸಿಟರ್ ಅಂತ ಬರ್ಕೊಂತೀನಿ. ಈ ಎರಡು ಕೆಪಾಸಿಟರ್ ಸೇರಿ ಈಕ್ವಲ್ ಕೆಪಾಸಿಟೆನ್ಸ್ ಏನ್ ಬರುತ್ತೆ ಅದನ್ನ ನಾನು CS ಅಂತ ಬರ್ಕೊಂತೀನಿ. ಆ CS ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಆಗಿರುತ್ತೆ. ಇದು ಮತ್ತೆ ಇದು ಈಕ್ವಲ್ ಆಗಿ ಈಕ್ವೇಟ್ ಮಾಡಿ ಫೈಂಡ್ ದ ವ್ಯಾಲ್ಯೂ ಆಫ್ K. ಸೊ ಫಸ್ಟ್ ಆಫ್ ಆಲ್ C1 ವ್ಯಾಲ್ಯೂ ಹೇಳ್ತೀರಾ? ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ C1? ಒಳಗಡೆ ಡೈಎಲೆಕ್ಟ್ರಿಕ್ ಇದೆ. C1 is equals to epsilon naught into A divided by ಈ ಡಿಸ್ಟೆನ್ಸ್ ಎಷ್ಟಿದೆ? 4 into 10 power minus 3 into K. ಅರೆ C1 ಈ ಕೆಪಾಸಿಟರ್ ಮತ್ತೆ ಈ ಕೆಪಾಸಿಟರ್ ಎಷ್ಟಿದೆ? C2 is equals to epsilon naught A divided by ಏರಿಯಾ ಎಲ್ಲದಕ್ಕೂ ಸೇಮ್ ಇದೆ. ಸೊ ಈ ಗ್ಯಾಪ್ ಎಷ್ಟಿದೆ? 3.5 into 10 power minus 3. So can I write CS is equals to C, that is equals to C1 C2 divided by C1 plus C2. ಸೊ ಈಕ್ವೇಶನ್ 1 ಅಂತ ಕರಿತೀನಿ, ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಆಬ್ವಿಯಸ್ಲಿ ಇದು ಸೇಮ್ ಇರ್ಬೇಕಾ? C is equal to C ಆದ್ಮೇಲೆ ಇದು ಮತ್ತೆ ಇದನ್ನ ಈಕ್ವೇಟ್ ಮಾಡ್ತೀನಿ. ಸೊ ದಟ್ is C is equals to C1 C2 divided by C1 plus C2. So that is C value epsilon naught A divided by 4 into 10 power minus 3, that is equals to C1 value. C1 is K into epsilon naught A whole divided by 4 into 10 power minus 3 into C2 epsilon naught A divided by 3.5 into 10 power minus 3. Is the numerator, entire term divided by C1 plus C2. So that is K into epsilon naught A divided by 4 into 10 power minus 3 plus epsilon naught A divided by 3.5 into 10 power minus 3. ನೋಡಿ ಅರ್ಥ ಆಯ್ತೇನೋ? ಕ್ಯಾಲ್ಕುಲೇಷನ್ ಕಾಂಪ್ಲಿಕೇಟ್ ಮಾಡ್ತಿಲ್ಲ, ಸಿಂಪಲ್ ಆಗಿ ಬರೀತಾ ಇದ್ದೀನಿ ನಾನು. ಇದೇನ್ ಕ್ಯಾನ್ಸಲ್ ಆಗಬಹುದು? ಸೊ ನೋಡಿ, epsilon naught A ಇದನ್ನ ಆಚೆಗೆ ತಗೊಳ್ಳಿ, epsilon naught A. ಸೊ ಈ epsilon naught A ಇವನ್ನ ಸಾಯಿಸ್ಬಿಡಿ. ಅರ್ಥ ಆಯ್ತಾ? ಪಕ್ಕಾ? ಶೋರ್? ಓಕೆ. ಈಗ ಇಲ್ಲೊಬ್ಬ epsilon naught ಇದ್ದಾನೆ, ಇಲ್ಲೊಬ್ಬ epsilon naught ಇದ್ದಾನೆ, ಇಬ್ಬರನ್ನು ಸಾಯಿಸ್ಬಿಡಿ. ಅಗೇನ್ ಇಲ್ಲಿ 4 into 10 power minus 3, ಇವನು 4 into 10 power minus 3 ಸಾಯಿಸ್ಬಿಡಿ. LHS ಅಲ್ಲಿ 1 ಉಳ್ಕೊಂಡಿದೆ. ಈ ಪೂರ್ತಿ ಟರ್ಮ್ ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. K divided by 4 into 10 power minus 3 plus 1 divided by 3.5 into 10 power minus 3, that is equals to ಇಲ್ಲೊಂದು K ಇದೆ ನೋಡಿ, K plus ಅಲ್ಲ into 1 divided by 3.5 into 10 power minus 3 ಅಷ್ಟೇ. ಸಾಲ್ವ್ ಫಾರ್ ದ K ವ್ಯಾಲ್ಯೂ. K ವ್ಯಾಲ್ಯೂಗೆ ಸಾಲ್ವ್ ಮಾಡ್ಕೊಳ್ಳಿ. ಸೊ ಈ ಪೋರ್ಷನ್ ಎರೇಸ್ ಮಾಡ್ಲಾ? ನೋಟ್ ಮಾಡ್ಕೊಳ್ಳಿ, ನಾನು ಈ ಪೋರ್ಷನ್ ಎರೇಸ್ ಮಾಡ್ತಿದ್ದೇನೆ. ಪಕ್ಕಾ? ಶೋರ್? ಡನ್? ಪ್ರಾಮಿಸ್? ಡನ್. ಓಕೆ, ಪ್ರಾಮಿಸ್. ಯಾರ ಮೇಲೆ ಪ್ರಾಮಿಸ್? ನನ್ನ ಮೇಲೆ ಪ್ರಾಮಿಸ್ ಇಡಬೇಡಿ. ಸೊ K ಟರ್ಮ್ಸ್ ನ ಒಂದ್ ಕಡೆ ತಗೊಂತೀನಿ. K divided by 3, okay, 4 into 10 power minus 3 minus K divided by 3.5 into 10 power minus 3, that is equals to 1 divided by 3.5 into 10 power minus 3 with negative sign. K terms na ikade tagondini, K common tagabidi. K into 1 divided by 10 power minus 3 common tagabidre sumne yake 1 divided by 4 minus 1 divided by 3.5. So that is equals to 1 minus 1 divided by 3.5 into 10 power minus 3. ಇವರಿಬ್ರು ಸತ್ತೋಗ್ಬಿಡ್ತಾರೆ. ಸೊ ಇನ್ನ ಉಳ್ಕೊಂಡಿರೋದು ಯಾರು? K into ಕ್ರಾಸ್ ಮಲ್ಟಿಪ್ಲೈ ಮಾಡಿ 3.5 minus 4 ಏನ್ ಬರುತ್ತೆ? minus 0.5 ಬರುತ್ತೆ. ಇಲ್ಲೊಂದು ಮೈನಸ್ ಇದೆ, ತಲೆ ಕೆಡ್ಸ್ಕೊಳ್ಳಿ. minus 0.5 divided by 3.5 into 4. So that is equals to minus 1 divided by 3.5. ಇವನು ಸತ್ತೋಗ್ಬಿಟ್ರು. ಸೊ ಇನ್ನ
ಇವನು 8 ಇಂದ ಕ್ಯಾನ್ಸಲ್ ಆಗ್ತಾನೆ. k is equal to minus minus plus ಆಗತ್ತೆ 8 ಆಗತ್ತೆ. So the value of k is 8. ಆಪ್ಷನ್ ಇತ್ತ ನೋಡಿ ಚೆಕ್ ಮಾಡೋಣ ಇನ್ನೊಂದ್ಸತಿ. ಎಸ್, ಆಪ್ಷನ್ 8 is there. ಬೇಕಾದ್ರೆ ಇನ್ನೊಂದ್ಸತಿ ಕ್ವಶನ್ ನ ನೋಟ್ ಮಾಡ್ಕೊಳ್ಳಿ, ನಾನು ರಿಮೂವ್ ಮಾಡ್ತೀನಿ. ಈಗ ಆನ್ಸರ್ ನ ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಸಿಂಪಲ್ ಆಗಿದೆ. ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂಚೂರು ನಿಧಾನವಾಗಿ ನೋಡಿ. 2x ಸ್ಪೀಡ್ ಅಲ್ಲಿ ನೋಡ್ಬೇಡಿ ಪ್ರಾಬ್ಲಮ್ಸ್ ನ. ಎಕ್ಸ್ಪ್ಲನೇಷನ್ ಬೇಕಾದ್ರೆ ನೋಡ್ಕೋಬಹುದು. ಆಯ್ತಾ? ನಾನು ಮುಂದಿನ ಕ್ವಶನ್ ಗೆ ಹೋಗ್ತಿದ್ದೀನಿ. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲಿದೆ. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ ನೀವೇ. ನೆಕ್ಸ್ಟ್ ಕ್ವಶನ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. An electrician requires a capacitance of 6 microfarad in a circuit across a potential difference 1.5 kilovolt, 1500 volt. ಅಂದ್ರೆ ಈಗ ಎರಡು ಪಾಯಿಂಟ್ ಗಳ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ? 1500 ವೋಲ್ಟ್ ಇದೆ ಅವ್ರು ಹೇಳೋ ಪ್ರಕಾರ. 1500 ವೋಲ್ಟ್. ಕೆಪಾಸಿಟೆನ್ಸ್ ಎಷ್ಟು ಬೇಕು ಇವೆರಡರ ನಡುವೆ? 6 ಮೈಕ್ರೋಫ್ಯಾರಡ್ ಬೇಕು. ಸಿ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು 6 ಮೈಕ್ರೋಫ್ಯಾರಡ್. ಇವೆರಡು ಪಾಯಿಂಟ್ ಗಳ 6 ನಡುವೆ 6 ಮೈಕ್ರೋಫ್ಯಾರಡ್ ಬೇಕು. ಬಟ್ ಅವ್ರಿಗೆ ಡೈರೆಕ್ಟ್ ಆಗಿ 6 ಮೈಕ್ರೋಫ್ಯಾರಡ್ ಕೊಡಲ್ಲ. ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ ನಮ್ಗೆ KCTL ಕ್ವಶನ್ ಹೇಗೆ ಬರುತ್ತೆ? ತಗೋಪ 6 ಮೈಕ್ರೋಫ್ಯಾರಡ್ ಅಂತ ಕೊಟ್ಟು ಅಲ್ಲಿ ಕನೆಕ್ಟ್ ಮಾಡಿ ಅಂದ್ರೆ ನಮ್ಗೆ KCTL ಕ್ವಶನ್ ಇರ್ತಿರ್ಲಿಲ್ಲ. ಹಾಗಾಗಿ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ. ಎ ಲಾರ್ಜ್ ನಂಬರ್ ಆಫ್ 2 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ಅರೆ ನಾನು 6 ಮೈಕ್ರೋಫ್ಯಾರಡ್ ಕೊಡಲ್ಲ ಅಂದ್ರೆ ನಿಂಗೆ ಎಷ್ಟು ಬೇಕೋ ಅಷ್ಟು 2 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ನ ಎಷ್ಟು ಬೇಕಾದ್ರೂ ಕೊಡ್ತೀನಿ, ನಂಗೆ 6 ಮೈಕ್ರೋಫ್ಯಾರಡ್ ಆ ಸರ್ಕ್ಯೂಟ್ ಅಲ್ಲಿ ಕೂರಿಸಬೇಕು ಅಂತ ಹೇಳ್ತಾರೆ. ಸೊ ಎಷ್ಟು ಬೇಕಾದ್ರೂ 2 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ನ ತಗೊಂಡು ನಾನು ಬಿಲ್ಡ್ ಮಾಡ್ಬೇಕು. ಅದ್ರಲ್ಲಿ ಇನ್ನೊಂದು ಕಂಡೀಷನ್ ಇದೆ ನೋಡಿ, ವಿಚ್ ಕ್ಯಾನ್ ವಿತ್ಸ್ಟ್ಯಾಂಡ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್ ನಾಟ್ ಮೋರ್ ದ್ಯಾನ್ 500 ವೋಲ್ಟ್. ಅಂದ್ರೆ ನನ್ನ ಹತ್ರ ಇರ್ತಕ್ಕಂಥ 2 ಮೈಕ್ರೋಫ್ಯಾರಡ್ ಗಳು ಎಷ್ಟು ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ವಿತ್ಸ್ಟ್ಯಾಂಡ್ ಆಗತ್ತೆ? 500 ವೋಲ್ಟ್ಸ್ ಆಗತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಕೊಟ್ರೆ ಏನಾಗುತ್ತೆ? ಡಮಾರ್ ಅಂತ ಸರ್ಕ್ಯೂಟ್ ಹೊಡೆದಾಗತ್ತೆ, ಅವ್ನ ಕೆಲಸ ಕಳ್ಕೊಂತಾನೆ. ದ ಮಿನಿಮಮ್ ನಂಬರ್ ಆಫ್ ಕೆಪಾಸಿಟರ್ ರಿಕ್ವೈರ್ಡ್. ಆಪ್ಷನ್ಸ್ ಇಲ್ಲಿ ಬರ್ಕೊಂತೀನಿ. ಆಪ್ಷನ್ ಎ 3, ಆಪ್ಷನ್ ಬಿ 9, ಆಪ್ಷನ್ ಸಿ 6, ಆಪ್ಷನ್ ಬಿ 27. ಸೊ ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೋದಿ. ಕ್ವಶನ್ ರಿಮೂವ್ ಮಾಡ್ತೀನಿ ನೋಡಿ. ಆಯ್ತಾ? ಕ್ವಶನ್ ಅರ್ಥ ಆಯ್ತಾ? ಪಕ್ಕ ಶೋ. ನಾನು ಆನ್ಸರ್ಗೆ ಹೋಗ್ತಿದ್ದೀನಿ. ಓಕೆ, ಸೊ ಈಗ ಎರಡು ಪಾಯಿಂಟ್ ಗಳ ನಡುವೆ ಐ ರೈಟ್ ಹಿಯರ್ ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ನಡುವೆ, ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ನಡುವೆ 6 ಮೈಕ್ರೋಫ್ಯಾರಡ್ ಬೇಕು ನನಗೆ ರಿಕ್ವೈರ್ಡ್. ನನ್ನ ಹತ್ರ ಇರೋದು ಯಾವುದು? 2 ಮೈಕ್ರೋಫ್ಯಾರಡ್, 2 ಮೈಕ್ರೋಫ್ಯಾರಡ್, 2 ಮೈಕ್ರೋಫ್ಯಾರಡ್. ಸೊ 2 2 2 ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ಬಿಡಿ. ಆನ್ಸರ್ ನೋಡಿ, ಯೂಸ್ ಮಾಡಿದ್ರೆ ಆಪ್ಷನ್ಸ್ ನ ನೋಡಿ ನಾ ಹೇಳ್ತೀನಿ. ಬೇರೆ ತರ ಸಾಲ್ವ್ ಮಾಡ್ಬೋದು. ಯೂಸ್ ಮಾಡಿದ್ರೆ 3 ಯೂಸ್ ಮಾಡಿ, ಇಲ್ಲ 9 ಯೂಸ್ ಮಾಡಿ, ಇಲ್ಲ 6 ಯೂಸ್ ಮಾಡಿ, 27 ಯೂಸ್ ಮಾಡಿ. ನೋಡಿ 3 ಕೆಪಾಸಿಟರ್ ನ ಯೂಸ್ ಮಾಡಿದ್ರೆ ಆಗತ್ತೇನೋ ಹೇಳ್ತೀನಿ. ಸೊ ಒಂದು ಕೆಪಾಸಿಟರ್ ಇಲ್ಲಿ ಕನೆಕ್ಟ್ ಮಾಡ್ತೀನಿ. 2 2 2 CP ಏನಾಗುತ್ತೆ? ಅರೆ 2 ಮೈಕ್ರೋಫ್ಯಾರಡ್, 2 ಮೈಕ್ರೋಫ್ಯಾರಡ್, 2 ಮೈಕ್ರೋಫ್ಯಾರಡ್. CP ಅಂದ್ರೆ C ಬಿಟ್ವೀನ್ A ಅಂಡ್ B. C ಪ್ಯಾರಲಲ್ ಅಲ್ಲಿ ಇದೆಯಾ? C1 ಪ್ಲಸ್ C2 ಪ್ಲಸ್ C3 6 ಮೈಕ್ರೋಫ್ಯಾರಡ್ ಆಯ್ತು. ಸರ್ ಬೇಕಾಗಿರೋದು ಅದೇ ಅಲ್ಲ, 6 ಮೈಕ್ರೋಫ್ಯಾರಡ್. C ರಿಕ್ವೈರ್ಡ್ is 6 ಮೈಕ್ರೋಫ್ಯಾರಡ್. ಕಂದ ಇನ್ನೊಂದು ವಿಷಯ, ಇವೆರಡರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು? 1500 ವೋಲ್ಟ್ಸ್. ಓ ಮೈ ಗಾಡ್, 1500 ವೋಲ್ಟ್ಸ್ ಅಂತ ತಟ್ಕೊಳಕ್ ಯೋಗ್ಯತೆನೇ ಇಲ್ಲ. ಇಲ್ಲಿ ಎಷ್ಟು ಕೊಡ್ತೀವೋ ಇಲ್ಲೂ ಅಷ್ಟೇ ಬರುತ್ತೆ, ಇಲ್ಲೂ ಅಷ್ಟೇ ಬರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ. ನೀವೇನಾದ್ರು 2 2 2 ಮೈಕ್ರೋಫ್ಯಾರಡ್ ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿ ಸರ್ಕ್ಯೂಟ್ ಕನೆಕ್ಟ್ ಮಾಡಿದ್ರೆ ಡಮ್ ಅನ್ನತ್ತೆ. ಯಾಕಂದ್ರೆ ನಾಟ್ ಮೋರ್ ದನ್ 500 ದಟ್ ಕ್ಯಾನ್ ವಿತ್ಸ್ಟ್ಯಾಂಡ್. ಅದು ಯೋಗ್ಯತೆ ಇಲ್ಲ. 500 ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಏನಾದ್ರು ವೋಲ್ಟೇಜ್ ನ ಕೊಟ್ರೆ ಡಮಾರ್ ಅಂತ ಹೊಡೆದೋಗ್ಬಿಡುತ್ತೆ. ಹಾಗಾಗಿ ಆಪ್ಷನ್ ಎ ನಾಟ್ ಪಾಸಿಬಲ್. ಡಮಾರ್. ಬರೀ 6 ಮೈಕ್ರೋಫ್ಯಾರಡ್ ಅಂದ್ರೆ 2 2 2 ಅಂತ ಹಾಕ್ಬೋದಾಯ್ತು. ಬಟ್ ಅಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾನೆ. ಈ ಕಂಡೀಷನ್ ಆಪ್ಷನ್ ಎ ಸ್ಯಾಟಿಸ್ಫೈ ಮಾಡಲ್ಲ. ಸೊ ಈಗ 9 ಕೆಪಾಸಿಟರ್ ನ ಯೂಸ್ ಮಾಡ್ಕೊಂಡು ಏನಾದ್ರೂ ಮಾಡಬಹುದಾ ನೋಡೋಣ. ಸೊ ಆಬ್ವಿಯಸ್ಲಿ 9 ಕೆಪಾಸಿಟರ್ ಅಂದ್ರೆ ಎಲ್ಲಾ ಕೆಪಾಸಿಟರ್ 9 ಕೆಪಾಸಿಟರ್ ಪ್ಯಾರಲಲ್ ಅಲ್ಲಿ ಹಾಕಿದ್ರೆ ಆನ್ಸರ್ ಏನ್ ಬರುತ್ತೆ? 9 ಇಂಟು 2 ಬರುತ್ತೆ. ಅರೆ ಈಗ 3 ಕೆಪಾಸಿಟರ್ ಕನೆಕ್ಟ್ ಮಾಡಿದ್ವಲ್ಲ ಪ್ಯಾರಲಲ್ ಅಲ್ಲಿ, ಅದೇ ರೀತಿ 9 ಕೆಪಾಸಿಟರ್ ನ ಕನೆಕ್ಟ್ ಮಾಡಿ. ಸೊ ಈ ತರ 9 ಕೆಪಾಸಿಟರ್ ಕನೆಕ್ಟ್ ಮಾಡಿದ್ರೆ ಏನ್ ಬರುತ್ತೆ? ಸೊ ವಾಟ್ ವಿ ಗೆಟ್ ಇಸ್ ಅಗೈನ್ ವೋಲ್ಟೇಜ್ ಇಲ್ಲೇನಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ. ಸೊ ಅಗೈನ್ ದಟ್ ಈಸ್ ನಾಟ್ ಪಾಸಿಬಲ್. ಸೊ ಬೇರೆ ಪಾಸಿಬಿಲಿಟಿ ಏನಾದ್ರು ಇದೆಯಾ? ಪಕ್ಕ ನೋಡಿ, 500 ವೋಲ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕು. ಮ್ಯಾಕ್ಸಿಮಮ್ ವಿತ್ ಸ್ಟ್ಯಾಂಡ್ ಅಂದ್ರೆ ಇದನ್ನ ನಾನು 3 ಸ್ಲಾಟ್ ಆಗಿ ಡಿವೈಡ್ ಮಾಡ್ಕೊಳ್ಳೇಬೇಕು. ಸೊ ಸ್ಲಾಟ್ ಎ, ಸ್ಲಾಟ್ ಬಿ, ಸ್ಲಾಟ್ ಸಿ. ಸೊ ಇಲ್ಲಿ 500 ಬರೋ ತರ ನಾನು ಸೆಟ್ ಮಾಡ್ಕೋಬೇಕು. 500 ಇಲ್ಲಿ 500 ವೋಲ್ಟ್ಸ್ ಬರೋ ತರ ಸೆಟ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ 500 ವೋಲ್ಟ್ಸ್ ತರ ಸೆಟ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಇಲ್ಲಿ 1500 ಇದೆ,
ಮ್ಯಾಕ್ಸಿಮಮ್ 500 ಒಟ್ಟಿಗೆ ಕನೆಕ್ಟ್ ಮಾಡಕ್ ಹೋದ್ರೆ ಡಮ್ ಅಂತಿದೆ. ಸೊ ವಾಟ್ ಐ ಹ್ಯಾವ್ ಟು ಡೂ ಇಸ್ 500 3 ಸ್ಲಾಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ. ಈಗ ಆಪ್ಷನ್ ಎ ಹೋಯ್ತು, ಸತ್ತೋಯ್ತು ಆಲ್ರೆಡಿ. ಆಪ್ಷನ್ ಬಿ ನೋಡಿ 9 ಇದೆ. ಸೊ 9 ಬೇಕು ಅಂದ್ರೆ ಅಲ್ಲಿ ಈಕ್ವಲ್ ಆಗಿ ಡಿವೈಡ್ ಆಗ್ಬೇಕಾ, ಪೊಟೆನ್ಶಿಯಲ್ ಈಕ್ವಲ್ ಆಗಿ ಡಿವೈಡ್ ಆಗ್ಬೇಕು ಅಂದ್ರೆ ಇಲ್ಲಿ ಏನ್ ಕೆಪಾಸಿಟರ್ ನ ಕನೆಕ್ಟ್ ಮಾಡ್ತೀವೋ ಇಲ್ಲೂ ಅಷ್ಟೇ ಕನೆಕ್ಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ 3 ಕೆಪಾಸಿಟರ್ ನ ಕನೆಕ್ಟ್ ಮಾಡೋಣ. ಅದೇ ರೀತಿ ಇಲ್ಲಿ ಕೂಡ 3 ಕೆಪಾಸಿಟರ್ಸ್ ನ ಕನೆಕ್ಟ್ ಮಾಡ್ತೀವಿ. ಕ್ವಶನ್ ಅರ್ಥ ಆಗ್ತಿದ್ಯಾ ನಾ ಹೇಳ್ತಿರೋದು? ಸ್ವಲ್ಪ ಯೋಚನೆ ಮಾಡಿ ನಾನು ಹೆಂಗ್ ಹೇಳ್ತೀನಿ. ಈಗ 9 ಕೆಪಾಸಿಟರ್ ಯೂಸ್ ಮಾಡಿದ್ದೀನಿ. ಸೊ 3 ಇದೇನಿದು 2 2 2 6 ಆಯ್ತಾ? ಸೊ ಈ ಸ್ಲಾಟ್ ಅಲ್ಲಿ 6 ಇದೆ, ಈ ಸ್ಲಾಟ್ ಅಲ್ಲಿ 6 ಮೈಕ್ರೋಫ್ಯಾರಡ್ ಇದೆ, ಈ ಸ್ಲಾಟ್ ಅಲ್ಲಿ 6 ಮೈಕ್ರೋಫ್ಯಾರಡ್ ಇದೆ. 6 ಮತ್ತೆ 6 ಸೀರೀಸ್ ಅಲ್ಲಿ ಇರೋದ್ರಿಂದ ಸೊ ವಾಟ್ ಯು ವಿಲ್ ಗೆಟ್ ಇಸ್ C equivalent is equals to 6 divided by 3 ಬರುತ್ತೆ. ಅರೆ ಈ ಮೂರು 6 ಬರುತ್ತೆ, ಇಲ್ಲೊಂದು 6 ಮೈಕ್ರೋಫ್ಯಾರಡ್ ಬರುತ್ತೆ, ಇಲ್ಲೊಂದು 6 ಮೈಕ್ರೋಫ್ಯಾರಡ್ ಬರುತ್ತೆ, ಇಲ್ಲೊಂದು 6 ಮೈಕ್ರೋಫ್ಯಾರಡ್ ಬರುತ್ತೆ. ಆಬ್ವಿಯಸ್ಲಿ ವೋಲ್ಟೇಜ್ ಏನು ಸೇಮ್ ಇದೆ, 500 ಇಲ್ಲೂ 500 ಇಲ್ಲೂ 500. ಸೊ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ 6 ಮತ್ತೆ 6 ನಾವು ಪ್ಯಾರಲಲ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ C equivalent ಏನಾಗತ್ತೆ, C equivalent is equals to 6 divided by 3 ಆಗತ್ತೆ, 2 ಮೈಕ್ರೋಫ್ಯಾರಡ್ ಬರುತ್ತೆ. ಅರೆ ಎ ಮತ್ತೆ ಬಿ ನಡುವೆ 2 ಮೈಕ್ರೋಫ್ಯಾರಡ್ ಬರ್ತಿದೆ, ಇಲ್ಲೂ ಸ್ಯಾಟಿಸ್ಫೈ ಆಗ್ತಿಲ್ಲ. ನನಗೆ ಬೇಕಾಗಿರೋದು ಎಷ್ಟು, 6 ಮೈಕ್ರೋಫ್ಯಾರಡ್. 6 ಕನೆಕ್ಟ್ ಮಾಡಿದ್ರೆ 2 ಮೈಕ್ರೋಫ್ಯಾರಡ್ ಬರ್ತಿದೆ ಸೀರೀಸ್ ಅಲ್ಲಿ. ಹೋಯ್ತು, ಆಪ್ಷನ್ ಬಿ ಕೂಡ ಸತ್ತೋಯ್ತು, ಡಮಾರ್ ಹೋಯ್ತು, ಏನು ಮಾಡಕ್ ಆಗಲ್ಲ. ಈಗ ಆಪ್ಷನ್ ಸಿ ಏನಾದ್ರು ವರ್ಕೌಟ್ ಆಗತ್ತೆ ಅಂತ ನೋಡೋಣ. ಲೆಟ್ಸ್ ಸಿ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಅಂದ್ರೆ ಸೇಮ್ ಸಿಸ್ಟಮ್ ಈ ತರ ಸೆಟ್ ಮಾಡ್ಕೋಬೇಕಾ, ಸೇಮ್ 2 ನ ಕನೆಕ್ಟ್ ಮಾಡೋಣ. ಇಲ್ಲಿ 1 2 3 4 5 6. ಸೊ ಎಲ್ಲಾ ವ್ಯಾಲ್ಯೂ 2 ಮೈಕ್ರೋಫ್ಯಾರಡ್ ಇದೆ, 2 ಮತ್ತೆ 2. ಈಗ ಇದು 2 ಇರೋದ್ರಿಂದ ಎ ಮತ್ತೆ ಬಿ ನಡುವೆ ಒಂದು ಕೆಪಾಸಿಟರ್ ನ ಹಾಕ್ತೀನಿ, 4 ಮೈಕ್ರೋಫ್ಯಾರಡ್ ಇರೋ ತರ. ಅದೇ ತರ ಇಲ್ಲೂ ಅಷ್ಟೇ 4 ಮೈಕ್ರೋಫ್ಯಾರಡ್ ಇರೋ ತರ, ಇದು 4 ಮೈಕ್ರೋಫ್ಯಾರಡ್ ಇರೋ ತರ. 4 ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಈಗ ಏನಾದ್ರು ವರ್ಕೌಟ್ ಆಗತ್ತಾ? ಇಲ್ಲ, ಅದು ಆಗಲ್ಲ. ಸಿ ಈಕ್ವಲೆಂಟ್ ಎಷ್ಟು ಬರುತ್ತೆ, 4 divided by 3 ಮೈಕ್ರೋಫ್ಯಾರಡ್ ಬರುತ್ತೆ. ಅರೆ ಸೀರೀಸ್ n ಐಡೆಂಟಿಕಲ್ ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್, C divided by n is the C equivalent 4 divided by 3. ಇದು ಹೋಯ್ತು, ಆಪ್ಷನ್ ಸಿ ಕೂಡ ಹೊಟ್ಟೋಯ್ತು. ಇನ್ನು ಉಳಿದಿರೋದು ಒಂದೇ ಸರ್ ಪಟ್ಟಂತ ಹಾಕೋಣ, ಎಕ್ಸಾಂಪಲ್ ಹಾಕೊಳ್ಳಿ. ಈಗ ಸದ್ಯಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ಲೇಬೇಕು. ಓಕೆ, ಸೊ ಈಗ ಲಾಸ್ಟ್ ಆಪ್ಷನ್ ಬೇರೆ ಏನು ಇಲ್ಲ, ಅಫ್ಕೋರ್ಸ್ ಅದೇ ಆನ್ಸರ್. ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 27 ಕೆಪಾಸಿಟರ್ ನ ಡಿವೈಡ್ ತಗೊಂತಿದ್ದೀನಿ. 3 ಸ್ಲಾಟ್ಸ್ ಇದೆ ನಮ್ಮ ಹತ್ರ, 1 2 3. ಈಗ ಸ್ಲಾಟ್ 1 ನಲ್ಲಿ 9 ಕೆಪಾಸಿಟರ್ ನ ಕನೆಕ್ಟ್ ಮಾಡಿ. ಎಷ್ಟು ಕೆಪಾಸಿಟರ್ ನ? ಈ ತರ 9 ಕೆಪಾಸಿಟರ್ ನ ಕನೆಕ್ಟ್ ಮಾಡಿ. 9 ಕೆಪಾಸಿಟರ್ಸ್, 9 ಇನ್ ನಂಬರ್, ಅರ್ಥ ಆಯ್ತಾ? ಸೊ 1 2 3 4 5 6 7 8 9. ಅದೇ ತರ ಇಲ್ಲೂ ಅಷ್ಟೇ 9 ಕೆಪಾಸಿಟರ್ ನ ಕನೆಕ್ಟ್ ಮಾಡ್ತೀನಿ. ಇಲ್ಲಿ 9 ಕೆಪಾಸಿಟರ್, ಇಲ್ಲೂ 9 ಕೆಪಾಸಿಟರ್ಸ್, ಎಕ್ಸೆಟ್ರಾ 9 9 9. ಇಲ್ಲಿ 9 ಕೆಪಾಸಿಟರ್, ಇಲ್ಲಿ 9, ಇಲ್ಲಿ 9 ಇದೆ. ಈಗ ಎ ಮತ್ತೆ ಬಿ ನಡುವೆ 9 ಕೆಪಾಸಿಟರ್ಸ್ ಇದೆಯಾ, ಒಂದೊಂದ್ರದ್ದು 2 ಮೈಕ್ರೋಫ್ಯಾರಡ್ ಇದೆ. ಸೊ ಈಗ ಇವೆರಡು ನಡುವೆ C equivalent ಏನಾಗುತ್ತೆ, 9 into 2. ಅರೆ n identical capacitor connected in parallel, equivalent capacitance is NC. So 9 into 2, that is 18 microfarad ಆಯ್ತು. ಅದೇ ತರ ಇಲ್ಲೂ ಅಷ್ಟೇ 18 ಮೈಕ್ರೋಫ್ಯಾರಡ್, 18 ಮೈಕ್ರೋಫ್ಯಾರಡ್. ಪೊಟೆನ್ಶಿಯಲ್ ಈಕ್ವಲ್ ಆಗಿ ಡಿವೈಡ್ ಆಗಿದೆ ನೋಡಿ. ಮೂರು ನಡುವೆ 1500 ಆದ್ರೆ ಇಲ್ಲಿ 500 500 500, ಇಲ್ಲಿ 500 ಇದೆ, ಇವನ್ಗೂ 500 ಇವನ್ಗೂ 500, ಎಲ್ಲಾ 9 ಕೆಪಾಸಿಟರ್ಗೂ 500 ಬರುತ್ತೆ, ಸೇಫ್ ಆಗಿರುತ್ತೆ, ಡಮಾರ್ ಅನ್ನಲ್ಲ. ಸೊ ಅದೇ ರೀತಿ ಇಲ್ಲಿ ಕೂಡ ಒಂದು 18 ಮೈಕ್ರೋಫ್ಯಾರಡ್ ಇದೆ. ಓಕೆ, ಎ ಮತ್ತೆ ಬಿ ನಡುವೆ C equivalent ಏನ್ ಬರುತ್ತೆ ನೋಡಿ, 18 divided by 3, that is 16 ಮೈಕ್ರೋಫ್ಯಾರಡ್. ಸೊ ಬೇಕಿರ್ತಕ್ಕಂಥ ಆಪ್ಷನ್ ಸಿಕ್ತು. ಸೊ ದಟ್ ಇಸ್ 27 ಬೇಕು. ಅರ್ಥ ಆಯ್ತಾ ಹೇಳಿದು? ಯೋಚನೆ ಮಾಡಿ ಒಂದ್ಸತಿ. ಬೇರೆ ಯಾವ ಆಪ್ಷನ್ ಸ್ಯಾಟಿಸ್ಫೈ ಆಗಲ್ಲ. ಬೇರೆ ಬೇರೆ ಮೆಥಡ್ ಅಲ್ಲೂ ಮಾಡ್ಬೋದು, ನಾನು ಸಿಂಪ್ಲೆಸ್ಟ್ ಮೆಥಡ್ ಅಲ್ಲಿ ಮಾಡ್ತೀನಿ, ನಿಮ್ಗೆ ಅರ್ಥ ಆಗೋ ಮೆಥಡ್ ಅಲ್ಲಿ ಕೂಡ ಮಾಡ್ತೀನಿ. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ವಿಡಿಯೋ ಪಾಸ್ ಮಾಡಿ, ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತದೆ. ಅಂಡ್ ಫಿಗರ್ ಚಾರ್ಜ್ ಆನ್ ದ ಕೆಪಾಸಿಟರ್ ಇಸ್ ಪ್ಲಾಟೆಡ್ ಅಗೇನ್ಸ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕೆಪಾಸಿಟರ್. ನೋಡಿ, ಚಾರ್ಜ್ ಮತ್ತೆ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಪ್ಲಾಟ್ ಮಾಡ್ತಾರೆ. ಅರೆ
ಬ್ಯಾಟ್ರಿನ ಕನೆಕ್ಟ್ ಮಾಡಿದಾಗ ಇನಿಷಿಯಲ್ ಆಗಿ ಏನೂ ಇರಲ್ಲ ಚಾರ್ಜ್ ಅಲ್ಲಿ. ಸೊ ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡಿದಾಗ ಇಲ್ಲಿ ಇನಿಷಿಯಲ್ ಆಗಿ ಚಾರ್ಜ್ ಇರಲ್ಲ. ಇದೇನ್ ಮಾಡುತ್ತೆ, ಚಾರ್ಜಸ್ ನ ಸಪ್ಲೈ ಮಾಡ್ತಾ ಇರತ್ತೆ. ಸೊ ಪ್ಲಸ್ ಕ್ಯೂ ಆಡ್ ಆಗ್ತಾ ಇರುತ್ತೆ, ಇಲ್ಲಿ ಮೈನಸ್ ಕ್ಯೂ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇರತ್ತೆ. ಚಾರ್ಜ್ ಅನ್ನೋದು ಇನ್ನು ಚಾರ್ಜಿಂಗ್ ಪ್ರೋಸೆಸ್ ಅಲ್ಲಿ ಇದೆ. ಚಾರ್ಜ್ ಅನ್ನೋದು ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಇದ್ರೆ ಪೊಟೆನ್ಶಿಯಲ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಕೆಪಾಸಿಟೆನ್ಸ್ ಏನಾಗುತ್ತೆ ಹೇಳ್ತೀರಾ? ಕೆಪಾಸಿಟೆನ್ಸ್ ಕಾನ್ಸ್ಟೆಂಟ್ ಇರುತ್ತೆ, ಇದನ್ನ ಮರಿಬೇಡಿ. ಓಕೆ, ಸೊ ಕೆಪಾಸಿಟೆನ್ಸ್ ನೋಡಿ, ಕ್ಯೂ ಇನ್ಕ್ರೀಸ್ ಆದ್ರೆ ವಿನು ಇನ್ಕ್ರೀಸ್ ಆಗುತ್ತೆ. ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಕ್ಯೂನು ಇನ್ಕ್ರೀಸ್ ಆಗಿ ವಿನು ಇನ್ಕ್ರೀಸ್ ಆಗಿ ಏನಾಗುತ್ತೆ ಅಷ್ಟೇ ಬರುತ್ತೆ. ಹಾಗಾಗಿ ಚೇಂಜ್ ಆಗಲ್ಲ ಕೆಪಾಸಿಟೆನ್ಸ್. ಈಗ ನೋಡಿ ಇಲ್ಲಿಂದ ಏನ್ ಹೇಳೋದು, ಇನ್ಕ್ರೀಸ್ ಆಗ್ತಾ ಇದೆ, ಕ್ಯೂ ಜಾಸ್ತಿ ಆಗ್ತಾ ಇದೆ, ವಿ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಕೇಳ್ತಿರೋದೇನು, ದ ಕೆಪಾಸಿಟೆನ್ಸ್ ಅಂಡ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ರೆಸ್ಪೆಕ್ಟಿವ್ಲಿ. ಕ್ವಶನ್ ಏನಾರ ಮೇಲೆ ಮಿಸ್ ಆಗಿದೆಯಾ? ಒಂದೇ ಒಂದು ನಿಮಿಷ. ಇಲ್ಲ, ಅಷ್ಟೇ ಇದೆ, ನಥಿಂಗ್ ಟು ವರಿ. ಇನ್ ದ ಫಿಗರ್ capacitor graph ಕೊಟ್ಟಿದ್ದಾರೆ, the capacitance and energy stored in the capacitor are respectively. Okay, let us do it. So ಯಾವ ಇನ್ಸ್ಟೆಂಟ್ ಅಲ್ಲಿ ಒಂದು Q 120 ಇದ್ದಾಗ ವೋಲ್ಟೇಜ್ ಎಷ್ಟಿದೆ ನೋಡಿ. Q is equals to 120 ಮೈಕ್ರೋ ಕೂಲಮ್ ಇದ್ದಾಗ V ಎಷ್ಟಿದೆ? 10 ವೋಲ್ಟ್ ಇದೆ. So what is the value of the capacitance energy stored in the capacitor? ಅಂದ್ರೆ C is equal to Q by V find out ಮಾಡಕ್ಕೆ ಹೇಳ್ತಿದ್ದಾರೆ. C is equal to Q by V, that is 120 microcoulomb divided by 10, that is equals to 12 microfarad. So 12 microfarad ಬರುತ್ತೆ. ಎರಡು ಆಪ್ಷನ್ ಸತ್ತೋದ್ವು, ಆಪ್ಷನ್ ಸಿ ಮತ್ತೆ ಡಿ ಸತ್ತೋದ್ವು. ಇನ್ ಎರಡು ಆಪ್ಷನ್ ಬದುಕಿದೆ. ಆ ಎರಡು ಆಪ್ಷನ್ ಅಲ್ಲಿ ಯಾವ್ದು ಅಂತ ಪಿಕ್ ಮಾಡ್ಬೇಕಾದ್ರೆ ಪಿಂಕಿ ಪಾಂಕಿ ಮಾಡ್ಬೇಕಾ? ಅಲ್ಲ, ಪಿಂಕಿ ಪಾಂಕಿ ಅಲ್ಲ, ಎನರ್ಜಿಗೆ ಸಾಲ್ವ್ ಮಾಡ್ಕೋಬಹುದು. ಸರ್ ಇಲ್ಲಿ ಸಾಲ್ವ್ ಮಾಡಿ ನಮ್ಗೆ 12 ಬಂತು. ಬೇರೆ ಯಾವ್ದಾದ್ರು ವ್ಯಾಲ್ಯೂ ಅಲ್ಲಿ ಗ್ರಾಫ್ ಅಲ್ಲಿ ಸಾಲ್ವ್ ಮಾಡಿದ್ರೆ, ಅಂದ್ರೆ ಈ ತರ ಗ್ರಾಫ್ ಇದೆಯಲ್ಲ, ಈ ತರ ಇಲ್ಲಿ ಮಾಡಿದಕ್ಕೆ ಇಲ್ಲಿ ಕ್ಯೂ ಇಲ್ಲಿ ವಿ ತಗೊಂಡಿದ್ದಕ್ಕೆ 12 ಬಂತು. ಅದೇ ನಾನು ಇಲ್ಲೆಲ್ಲಾದ್ರೂ ತಗೊಂಡ್ರೆ ಅದು ಅಷ್ಟೇ ಬರುತ್ತೆ. ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಿಲ್ಲ, ಕೊಟ್ಟಿದ್ರೆ ಸಾಲ್ವ್ ಮಾಡ್ತಿದೆ. ಸೊ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಕಾನ್ಸ್ಟೆಂಟ್ ಬರುತ್ತೆ, ಬಟ್ ಎನರ್ಜಿ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ. ಸೊ ಅಟ್ ದಟ್ ಇನ್ಸ್ಟೆಂಟ್ ಆ ಗ್ರಾಫ್ ಪ್ಲಾಟ್ ಮಾಡಿದಾರಲ್ಲ, ಆ ಇನ್ಸ್ಟೆಂಟ್ ಅಲ್ಲಿ ಎನರ್ಜಿ ಎಷ್ಟಿದೆ? ಕ್ಯೂ ಯು ಇಸ್ ಈಕ್ವಲ್ಸ್ ಟು ಹಾಫ್ ಸಿ ವಿ ಸ್ಕ್ವೇರ್ ಯೂಸ್ ಮಾಡ್ತೀನಿ. ಸೊ ಹಾಫ್ ಇಂಟು ಸಿ ವ್ಯಾಲ್ಯೂ ಆಲ್ರೆಡಿ ಬಂದಿದೆ, 12 ಇಂಟು 10 ಪವರ್ ಮೈನಸ್ 6 ಇಂಟು ವಿ ವ್ಯಾಲ್ಯೂ ಅಲ್ಲಿ ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ 10 ಸ್ಕ್ವೇರ್. ಸೊ ದಿಸ್ ಇಸ್ So 6 ಬರುತ್ತೆ. This is equals to 6 into 10 power minus 4 ಜೌಲ್ ಬರುತ್ತೆ. ಆಪ್ಷನ್ಸ್ ಒಂದ್ಸತಿ ನೋಡ್ಬಿಡ್ತೀನಿ ನೋಡಿ. ಆಪ್ಷನ್ ಬಿ ಅಲ್ಲಿ ನೋಡಿ 600 ಇದೆ. ಇದನ್ನ ಏನ್ ಮಾಡೋಣ, 600 into 10 power minus 6 ಜೌಲ್ ಅಂತ ತಗೋತೀನಿ. ಸೊ ದಟ್ ಇಸ್ 600 ಮೈಕ್ರೋ ಜೌಲ್ ಅಷ್ಟೇ ಆನ್ಸರ್. 600 micro joule is the answer for that one. So ಹಾಗಾಗಿ ಆಪ್ಷನ್ B is the right answer for this question. So ಅರ್ಥ ಆಯ್ತಾ? ಸಿಂಪಲ್ ಆಗಿದೆ, ಕಾಂಪ್ಲಿಕೇಟ್ ಮಾಡಲಿಲ್ಲ, ನಾನು ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಡನ್. ಓಕೆ, ಯಾ, ನೆಕ್ಸ್ಟ್ ಕ್ವಶನ್ ಇಸ್ ಆನ್ ದ ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಯಾ, ಯು ಕ್ಯಾನ್ ಸಾಲ್ವ್ ಬೈ ಯುವರ್ ಸೆಲ್ಫ್. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ, ನಾನು ಸಾಲ್ವ್ ಮಾಡ್ತೀನಿ. ಒಂದೇ ಒಂದು ನಿಮಿಷ ಟೈಮ್ ತಗೊಂಡು ಸಾಲ್ವ್ ಮಾಡ್ತೀನಿ. ಹೆಂಗ್ ನಡೀತಿದೆ KCET ಪ್ರಿಪರೇಷನ್? ಸಿಕ್ಕಾಪಟ್ಟೆ ಸಖತ್ತಾಗಿ ನಡೀತಿಲ್ಲ ಸರ್, ಒಂದು ಆವರೇಜ್ ಆಗಿ ನಡೀತಿದೆ, ಪರವಾಗಿಲ್ಲ. ಈಗಲೇ ಏನಾದ್ರು ಕಮ್ ಬ್ಯಾಕ್ ಮಾಡಕ್ಕೆ ಟ್ರೈ ಮಾಡಿ. ರಿಸೋರ್ಸಸ್ ಎಲ್ಲ ರೆಡಿ ಇದೆ ನಮ್ದೇ ಚಾನಲ್ ನಲ್ಲಿ. ಯು ಕ್ಯಾನ್ ವಿಸಿಟ್ ವಿಜ್ಞಾನ್ ಅಕಾಡೆಮಿ. ಪ್ಲೇ ಲಿಸ್ಟ್ ಒಳ್ಳೊಳ್ಳೆ ಚಾಪ್ಟರ್ಸ್ ನೆಲ್ಲ ಆಲ್ರೆಡಿ ಮುಗಿಸಾಕಿದ್ದೀನಿ. ಇಂಪಾರ್ಟೆಂಟ್ ಚಾಪ್ಟರ್ಸ್ ಕೂಡ ಮುಗಿಸಿದೆ. ಸೊ KCET ಪ್ರೀವಿಯಸ್ ಇಯರ್ ಕ್ವಶನ್ಸ್, ನೀಟ್ ಕ್ವಶನ್ಸ್ ಎಲ್ಲ ಮಾಡಿಸಿದ್ದೀನಿ. ನೀವು ಹೋಗಿ ಓದ್ಬೇಕಾಗಿರೋದು ಅಷ್ಟೇ ಬಾಕಿ. ಓಕೆ, ಸೆಲ್ಫ್ ಪ್ರಮೋಷನ್ ಸಾಕು, ಬನ್ನಿ ವಿಡಿಯೋಗೆ. ಸೊ ಲೆಟ್ಸ್ ಸ್ಟಾರ್ಟ್ ಅನದರ್ ಕ್ವಶನ್. ದ ಡಿಫರೆನ್ಸ್ between equivalent capacitors of two identical capacitor connected in parallel to that of series is 6 microfarad. The value of capacitance of each capacitor is. ನೋಡಿ, ಎರಡು ಕೆಪಾಸಿಟರ್ ನಮ್ಮ ಕೈಗೆ ಕೊಡ್ತಿದ್ದಾರೆ. ಸೊ ಎರಡು ಐಡೆಂಟಿಕಲ್ ಇದೆ. ಸೊ ಸಿ ಮತ್ತೆ ಸಿ ಅಂತ ಅನ್ಕೊಳ್ಳೋಣ. ಎರಡು ಐಡೆಂಟಿಕಲ್ ಅವರೇ ಹೇಳ್ತಾರೆ. ಈಗ ಇವೆರಡು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ. ಇವೆರಡು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ CS ಬರುತ್ತೆ. ಅದೇ ರೀತಿ ಅವೆರಡು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ, ಇಫ್ ಐ ಕನೆಕ್ಟ್ ದಮ್ ಇನ್ ಪ್ಯಾರಲಲ್, ಸೇಮ್ ಕೆಪಾಸಿಟರ್ ಸಿ. ಸೊ CP ಬರುತ್ತೆ. ಅವ್ರು ಹೇಳ್ತಿದ್ದಾರೆ ದ ಡಿಫರೆನ್ಸ್ ಇನ್ ಬಿಟ್ವೀನ್ ದೋಸ್ ಟು. ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿ ಮತ್ತೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿ. ಸೊ ಡಿಫರೆನ್ಸ್ ಏನ್ ಬರುತ್ತೆ, 6 ಮೈಕ್ರೋಫ್ಯಾರಡ್ ಬರುತ್ತೆ. ಅವ್ರು ಹೇಳ್ತಿರೋದು CP ಮೈನಸ್ CS, CS ಮೈನಸ್ CP ನ ಅಥವಾ CP ಮೈನಸ್ CS ಯಾವ್ದಿರ್ಬಹುದು? ಆಬ್ವಿಯಸ್ಲಿ
ಪ್ಯಾರಲಲ್ ಅಲ್ಲೇ ಸಹ ಜಾಸ್ತಿ ಬರೋದು, ಹೈಯೆಸ್ಟ್ ಮೈನಸ್ ಲೋಯೆಸ್ಟ್, ಹಾಗಾಗಿ ಇದು ರಾಂಗ್, ಇದು ರೈಟ್. Cp ಮೈನಸ್ Cs ಇಸ್ ಈಕ್ವಲ್ ಟು 6 ಮೈಕ್ರೋ ಫ್ಯಾರಡ್. ನೋಡಿ ಎಲ್ಲ ಮೈಕ್ರೋ ಫ್ಯಾರಡ್ ಅಲ್ಲೇ ಇದೆ ಆಪ್ಷನ್ಸ್ ಮತ್ತೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ. ಮೈಕ್ರೋನ ಇಗ್ನೋರ್ ಮಾಡ್ಕೊಳ್ಳಿ, ಸುಮ್ಮನೆ ಕಾಂಪ್ಲಿಕೇಟ್ ಆಗುತ್ತೆ, ಇಲ್ಲಿ ನಂಬರ್ಸ್ ಎಲ್ಲ ಬರ್ತಾ ಇದೆ. Cp ಮೈನಸ್ Cs ಇಸ್ ಈಕ್ವಲ್ ಟು 6 ಕೊಡ್ತಿದ್ದಾರೆ. ಈಗ Cs ವ್ಯಾಲ್ಯೂ ಏನು? C1 C2 ಡಿವೈಡೆಡ್ ಬೈ C1 ಪ್ಲಸ್ C2. ಹೌದಾ? C1 ಮತ್ತೆ C2 ಸೇಮ್ ಇರೋದ್ರಿಂದ ಸೊ C into C divided by 2C ಅಂತ ಬರೀಬಹುದಾ? ಇವೆರಡು ಕ್ಯಾನ್ಸಲ್ ಆಗುತ್ತೆ, ದಟ್ ಇಸ್ C by 2 ಬರುತ್ತೆ. ಅದೇ ರೀತಿ Cp is equal to C1 plus C2, that is equal to 2C ಬರುತ್ತೆ. ಇನ್ ಅದರ್ ವರ್ಡ್ಸ್, ಈ ಇಕ್ವೇಶನ್ ನ ತಗೊಂಡು Cp ವ್ಯಾಲ್ಯೂ ಮತ್ತೆ Cs ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಸೊ ಇದನ್ನ ತಗೊಂಡು 2C plus C by 2 is equal to 6. So you can solve this one. 4C plus C divided by 2 is equal to 6. In other words, this can be written as 4C plus C is equal to 6 into 2, 12 agate. So that is 4C plus C, 5C agate, 5C, and C is equals to, miss aitu nodi illi. Illi difference kottirodu, plus alla idu minus, I am very sorry, plus alla minus kottirodu. So 2C minus C by 2. So what you will get is 2 into 2, 4C minus C all divided by C is equal to 6. All divided by 2 is equal to 6. ಅಥವಾ ಇದನ್ನ ನಾನು 4C minus C ಏನಂತ ಬರೀಬಹುದು? 3C divided by 2 is equals to 6. 6 into 2, 12 ಬರುತ್ತೆ. ಅಥವಾ C is equals to 4 microfarad ಬರುತ್ತೆ. So that's the answer for this question. So 4 ಮತ್ತೆ 4 ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ 4 ಮತ್ತೆ 4 ಹಾಕಿದ್ರೆ ಇಲ್ಲಿ ಏನಾಗುತ್ತೆ? CS is equal to 2 ಬರುತ್ತೆ. ಸೊ 4 ಮತ್ತೆ 4 ಇದೇನಾಗುತ್ತೆ? 8 ಬರುತ್ತೆ. ಸೊ 4 minus 2 is 6. ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ ವ್ಯಾಲ್ಯೂ. ಸೊ ಪಕ್ಕ ಶೋರ್ ಆಗಿ ಕರೆಕ್ಟ್ ಆಗಿ ಬರ್ತಿದೆ. ಸೊ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ನಿಮ್ಮ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಬೋದು, ಟ್ರೈ ಮಾಡ್ಬೋದು. ಸಿಕ್ಕಾಪಟ್ಟೆ ಸಕಲಾಗಿರ್ತಕ್ಕಂಥ ಕ್ವಶನ್. ಆಯ್ತಾ? ಡನ್ ಡನ್ ಡನ್. ಸಾಲ್ವ್ ಮಾಡ್ಬೇಕು ಕ್ವಶನ್ ನ. ಟೈಮ್ ವೇಸ್ಟ್ ಮಾಡಬೇಡಿ. ಆಯ್ತಾ? ಶೋರ್ ಮಾಡ್ತಾ ಇರಿ. ನಾನೊಂಚೂರು ಹೈಡ್ರೋಜನ್ ಡೈಹೈಡ್ರೋಜನ್ ಆಕ್ಸೈಡ್ ನ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡ್ಕೊಂಡ್ ಬರ್ತೀನಿ. ಅದೇನ್ ಸರ್? ಡೈಹೈಡ್ರೋಜನ್ ಆಕ್ಸೈಡ್ ಏನೂ ಇಲ್ಲ, ವಾಟರ್. ಯಾ, ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಎ ಮತ್ತೆ ಬಿ ನಡುವೆ ಈಕ್ವಲ್. ಸಿಂಪಲ್ ಕ್ವಶನ್. ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು ನಾನು. ಪರವಾಗಿಲ್ಲ, ಅದ್ ನೋಡಿದ್ರೆ ಗಾಬರಿ ಆಗ್ಬೋದು, ಬಟ್ ಸ್ಟಿಲ್ ಇಟ್ ಇಸ್ ಮ್ಯಾನೇಜಬಲ್. ನೋಡಿ, ಆ ಬಿ ಪಾಯಿಂಟ್ ನ ಹಿಂಗ್ ಎಳ್ಕೊಂಬಂದ್ ಈ ಕಡೆ ಬರೀತೀನಿ. ಸೇಮ್ ಬಿ ಪಾಯಿಂಟ್ ನ ಇಲ್ಲಿ ಬರ್ಕೊತೀನಿ. ಅರೆ ವೈರ್ ಇರೋದ್ರಿಂದ, ವೈರ್ ನ ಫ್ಲೆಕ್ಸಿಬಲ್ ಇರೋದ್ರಿಂದ ನಾನು ಈ ಕಡೆ ಎಳ್ಕೊಂಬಂದ್ ಬರೀತೀನಿ. ಓಕೆ, ಇದೆಷ್ಟಿದೆ? 100 ಪಿಕೋ ಫ್ಯಾರಡ್. ಎಲ್ಲ ಪಿಕೋ ಅಲ್ಲೇ ಇದೆ, ತಲೆ ಕೆಡ್ಸ್ಕೋಬೇಡಿ. ಆನ್ಸರ್ ಪಿಕೋ ಅಲ್ಲೇ ಬರುತ್ತೆ. ಸೊ ಇದು ಕೂಡ 100 ಅಲ್ಲಿದೆ. ಇದೇನಿದೆ? 50 ಪಿಕೋ ಫ್ಯಾರಡ್ ಇದೆ. ಇದೆಷ್ಟಿದೆ? ದಿಸ್ ಇಸ್ 50 ಪಿಕೋ ಫ್ಯಾರಡ್. ಅರೆ ಸೇಮ್ ತಾನೆ. ನೋಡಿ, ಇದನ್ನ ತಗೊಂಬಂದು ಇಲ್ಲಿ ಹಾಕಿದ್ದಾರೆ, ಅಷ್ಟೇ, ಇನ್ನೇನಿಲ್ಲ. ಇದನ್ನ ತಗೊಂಬಂದು ಇಲ್ಲಿ ಜೋಡಿಸಿದ್ದಾರೆ. ಇದನ್ನ ಪಾಯಿಂಟ್ ಎ ಅಂತ ಕರೆದಿದ್ದಾರೆ, ಇದನ್ನ ಪಾಯಿಂಟ್ ಬಿ. ಇದನ್ನ ಸಾಲ್ವ್ ಮಾಡೋದೇನು ಅಷ್ಟೊಂದು ಕಷ್ಟ ಏನಿಲ್ವಲ್ಲ. ನೋಡಿ, ಇವರಿಬ್ರು ಯಾವ್ದ್ರಲ್ಲಿದ್ದಾರೆ? ಸೀರೀಸ್ ಅಲ್ಲಿ ಇದ್ದಾರೆ. ಹಾಗಾದ್ರೆ ಇವರಿಬ್ರು ಎದ್ಬೇಕು. 100 ಐಡೆಂಟಿಕಲ್ ಕೆಪಾಸಿಟರ್ ಡಿವೈಡ್ ಕನೆಕ್ಟೆಡ್ ಇನ್ ಸೀರೀಸ್. ಸಿ ಡಿವೈಡೆಡ್ ಬೈ 2 ಆಗತ್ತಾ? ಹಾಗಾದ್ರೆ ಇವ್ರಿಬ್ರು ಮರ್ಡರ್ ಮಾಡ್ಬಿಟ್ಟು ಇನ್ನೊಬ್ಬರನ್ನ ಕೂರ್ಸೋಣ ಅಲ್ಲಿ. ಅದು ವ್ಯಾಲ್ಯೂ ಎಷ್ಟಿರ್ಬೇಕು ಅಪ್ಪ ಅಂದ್ರೆ ಇಟ್ ಇಸ್ 50 ಇರ್ಬೇಕು. ಸೊ 50 ಮತ್ತೆ 50 ಯಾವ್ದ್ರಲ್ಲಿ ಇರುತ್ತೆ? ಈ 50 ಪ್ಯಾರಲಲ್ ಅಲ್ಲಿ ಇದೆ. ಹಾಗಾಗಿ ಇನ್ನೊಂದು ಸ್ಟೆಪ್ ಬರ್ಬಿಡ್ತೀವಿ. 50 ಮತ್ತೆ 50, Cp is equal to C1 plus C2 ಏನಾಗತ್ತೆ? ದಟ್ ಈಸ್ 50 plus 50 100 ಆಗತ್ತೆ. ಸೊ ಇಲ್ಲಿ ಆಸ್ ಇಟ್ ಈಸ್ ಆಗಿ ಹೊಂದ್ಕೊಳುತ್ತೆ. ಅರ್ಥ ಆಯ್ತಾ? ಸಿಂಪ್ಲಿಫೈ ಮಾಡ್ಕೊಂಡಿದ್ದು. ಸೊ ಈಗ ಇದನ್ನ C1 ಅನ್ಕೊಂತೀನಿ, ಇದನ್ನ C2 ಅನ್ಕೊಂತೀನಿ. ಇವೆರಡು ಯಾವ್ದ್ರಲ್ಲಿದೆ? ಸಿ ಸೀರೀಸ್ ಅಲ್ಲಿ ಇದೆ. ಸೊ ದಟ್ ಈಸ್ C1 C2 divided by C1 plus C2 plus C2. That is 50 into 100 divided by 50 plus 100. That is 150 ಬರುತ್ತೆ. 50 into 100 divided by 150. So 0 0 ಡಮಾರ್ ಆಯ್ತು. 3 ಇಂದ ಇವನು ಒಂದು ನಿಮಿಷ. 5 3s 5 10s 100 divided by 3 ಇದೆಯಾ? 100 divided by 3 ಮೈಕ್ರೋಫ್ಯಾರಡ್. ಸಾರಿ, ಮೈಕ್ರೋ ಅಲ್ಲ, ಪಿಕೋ ಅಲ್ಲಿ ಇದೆ. ಆನ್ಸರ್ ಎಲ್ಲ ಪಿಕೋ ಅಲ್ಲಿ ಬರ್ತಿರೋದ್ರಿಂದ ಇದು ಕೂಡ ಪಿಕೋ ಫ್ಯಾರಡ್ ಅಲ್ಲ ಇದೆ. ಅಷ್ಟೇ, ಸಿಂಪ್ಲಿಫಿಕೇಶನ್ ಸಿಂಪಲ್ ಆಗಿದೆ.
ಏನಿಲ್ಲ ಕಣ್ರೋ, ಇದನ್ನ ತಗೊಂಬಂದ್ ಇಲ್ಲಿ ಈ ತರ ಬೆಂಡ್ ಮಾಡಿಟ್ಟಿದ್ದಾನೆ ಅಷ್ಟೇ, ಗಬ್ಬೆಗರ್ಸೋದಕ್ಕೆ. ನೋಡಿದ ತಕ್ಷಣ ಗಾಬರಿ ಆಗ್ಬೇಕು ಅಂತ. ಪರವಾಗಿಲ್ಲ, ಸಾಲ್ವ್ ಮಾಡ್ಬೋದು. ಆಯ್ತಾ, ನೋಟ್ ಮಾಡ್ಕೊಳ್ಳಿ. ನಿಲ್ಬಿಟ್ಟದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತದೆ. ಎ ಕೆಪಾಸಿಟರ್ ಆಫ್ capacitance C charged by an amount Q is connected in parallel with an uncharged capacitor of capacitance 2C. The final charges on the capacitor are. ಸಖತ್ತಾಗಿದೆ ನೋಡಿ, ಟ್ರೈ ಮಾಡಬಹುದು. ಇದು ನಾನು ಮಾಡ್ಲಿಕ್ಕೆ ಹೊರಟಿದ್ದೇನೆ. ಎ ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ ಸಿ, ಒಂದು ಕೆಪಾಸಿಟರ್ ನ ತಗೊಂತೀನಿ, ಅದರ ಕೆಪಾಸಿಟನ್ಸ್ ಸಿ ಇದೆ. ಅದನ್ನ ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡಿ. ಓಕೆ, ಆಲ್ರೆಡಿ ಚಾರ್ಜ್ ಆಗಿದೆ ಅದು. ಸೊ ದಿಸ್ ಇಸ್ ಅ ಚಾರ್ಜ್ ಕ್ಯೂ, ಆಲ್ರೆಡಿ ಚಾರ್ಜ್ ಆಗ್ಬಿಟ್ಟಿದೆ. ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿರುತ್ತೆ, ಅದೇ ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ವಿ ಫಾರ್ಮುಲಾ ಯೂಸ್ ಮಾಡಿ. ಸೊ ವಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಸಿ. ಸೊ ಇಲ್ಲಿ ಇವೆರಡರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆ, ಕ್ಯೂ ಡಿವೈಡೆಡ್ ಬೈ ಸಿ ಇದೆ. ಇಟ್ ಇಸ್ ಅಂಡರ್ಸ್ಟುಡ್. ಅವ್ರು ಚಾರ್ಜ್ ಕೊಟ್ಟಿದ್ದಾರೆ. ಈಗ ಆ ಕೆಪಾಸಿಟರ್ ನ ತಗೊಂಡೋಗಿ ಇನ್ನೊಂದು ಅನ್ಚಾರ್ಜ್ ಕೆಪಾಸಿಟರ್ ಗೆ ಕನೆಕ್ಟ್ ಮಾಡ್ತಾರೆ. ಇದು ಆಲ್ರೆಡಿ ಚಾರ್ಜ್ ಆಗಿದೆ. ಚಾರ್ಜ್ ಆಗಿರತಕ್ಕಂತ ಕೆಪಾಸಿಟರ್, ಇದರ ವ್ಯಾಲ್ಯೂ ಏನಿದೆ, ಸಿ ಇದೆ. ಆ ಕೆಪಾಸಿಟರ್ ನ ತಗೊಂಡು ಹೋಗಿ ಇನ್ನೊಂದು ಅನ್ಚಾರ್ಜ್ ಕೆಪಾಸಿಟರ್, ಅದರ ವ್ಯಾಲ್ಯೂ ಎಷ್ಟಿದೆ, 2C ಇದೆ. ಇದಕ್ಕೆ ಕನೆಕ್ಟ್ ಮಾಡಿದಾಗ ದ ಫೈನಲ್ ಚಾರ್ಜಸ್ ಆನ್ ದ ಕೆಪಾಸಿಟರ್ಸ್ ಆರ್. ಇಲ್ಲಿರೋ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗತ್ತಾ? ಆಬ್ವಿಯಸ್ಲಿ ಡಿಸ್ಟ್ರಿಬ್ಯೂಟ್ ಆಗ್ಲೇ ಆಗತ್ತೆ. ಈಗ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಇದ್ರ ಮೇಲೆ ಚಾರ್ಜ್ ಏನಿರುತ್ತೆ, ಇದ್ರ ಮೇಲೆ ಚಾರ್ಜ್ ಏನಿರುತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಚಾರ್ಜ್ ಬೇಕು ಅಂದ್ರೆ C is equal to Q divided by V ಬೇಕು. Q ವ್ಯಾಲ್ಯೂ ಗೊತ್ತಾದ್ರೆ, ಅಂದ್ರೆ ನಮ್ಗೆ ಕಾಮನ್ ಪೊಟೆನ್ಶಿಯಲ್ ಗೊತ್ತಾದ್ರೆ, ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ Q ವ್ಯಾಲ್ಯೂ. ಯಾವುದೋ ಒಂದು ಕೆಪಾಸಿಟರ್ ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದರ ಚಾರ್ಜ್ ಫೈಂಡ್ ಔಟ್ ಮಾಡಿ ಅಂದ್ರೆ ಕಾಮನ್ ಐ ಪೊಟೆನ್ಶಿಯಲ್, ಇಲ್ಲಿ ಪೊಟೆನ್ಶಿಯಲ್ ಏನಿದೆ, ಇಲ್ಲಿ ಪೊಟೆನ್ಶಿಯಲ್ ಏನಿದೆ, ಸೇಮ್ ಇರಲ್ಲ. ಈಗ ಆಗ್ಲೇ ಸೇಮ್ ಇತ್ತು, ಯಾಕೆ ಹೇಳಿ, ಅದನ್ನ ಸಪರೇಟ್ ಆಗಿ ಚಾರ್ಜ್ ಮಾಡಿದ್ರು. ಈಗ ತಗೊಂಬಂದ್ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಡಿಫ್ರೆಂಟ್ ಆಗತ್ತೆ. ಎಷ್ಟಿರತ್ತೆ, ಇಲ್ಲಿ ನಾನು V1 ಅಂತ ಅನ್ಕೊಂತೀನಿ. ಲೆಟ್ ಮಿ ಕಾಲ್ ದಿಸ್ ಆಸ್ V1. ಇಲ್ಲಿರ್ತಕ್ಕಂಥ ಪೊಟೆನ್ಶಿಯಲ್ ಡಿಫರೆನ್ಸ್ ನ V2 ಅಂತ ಅನ್ಕೊಂತೀನಿ. ಸೊ ಈಗ V1 ಮತ್ತೆ V2 ನ ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ದಟ್ಸ್ ವಾಟ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇಸ್. ಸೊ ಒಂದ್ ಕೆಲಸ ಮಾಡೋಣ. ಈಗ ಇದಕ್ಕೆ ಈಕ್ವಲೆಂಟ್ ಕೆಪಾಸಿಟನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ನೋಡಿ, ಇವೆರಡು ಪ್ಯಾರಲಲ್ ಅಲ್ಲಿ ಇದೆಯಾ? ಇವೆರಡು ಹಾಕೋ ಬದಲು ನಾನು ಒಂದು ಕೆಪಾಸಿಟರ್ ನ ಹಾಕ್ಬೋದು. ಅದರ ಯೋಗ್ಯತೆ ಎಷ್ಟಿರ್ಬೇಕು, 3C ಇರ್ಬೇಕು. ಸಿಂಪಲ್. ಆಬ್ವಿಯಸ್ಲಿ ಈಗ ಇಲ್ಲಿ ಏನ್ ಪೊಟೆನ್ಶಿಯಲ್ ಇರುತ್ತೋ ವಿ ಕಾಮನ್, ಇಲ್ಲೂ ಅಷ್ಟೇ ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ. ಪ್ಯಾರಲಲ್ ಅಲ್ಲಿ ತಾನೆ. ಅರೆ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಏನಿರ್ತದೋ ಇಲ್ಲೂ ಅಷ್ಟೇ ಇರ್ತದೆ, ಇಲ್ಲೂ ಅಷ್ಟೇ ಇರ್ತದೆ. ಹಾಗಾದ್ರೆ V1 is equals to VC, that is equals to VC. V1 is equal to V2 is equal to VC. ಇವೆರಡರ ಬದಲ ತಾನೆ ಇದು ಹಾಕ್ತಿರೋದು. ಇಲ್ಲೇನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಬರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ. ಶೋರ್, ಕನ್ಫರ್ಮ್. ಓಕೆ, ಮುಂದಕ್ಕೆ ಹೋಗ್ತೀನಿ ನೋಡಿ. ಸೊ ಈಗ ಇಲ್ಲಿ ಚಾರ್ಜ್ ಏನಿರುತ್ತೆ ಹೇಳ್ತೀರಾ? ಅರೆ ಇಲ್ಲಿರೋ ಚಾರ್ಜ್ ತಾನೆ ಇವೆರಡರ ನಡುವೆ ಡಿಸ್ಟ್ರಿಬ್ಯೂಟ್ ಆಗೋದು. ಹಾಗಾದ್ರೆ ಇಲ್ಲಿ ಕೂಡ ಚಾರ್ಜ್ ಕ್ಯೂನೇ ಇರುತ್ತೆ. ಸೇಮ್ ಚಾರ್ಜ್ ತಾನೆ ಇದು ಇವೆರಡರಲ್ಲೂ ಡಿಸ್ಟ್ರಿಬ್ಯೂಟ್ ಆಗೋದು. ನೆಟ್ ಚಾರ್ಜ್ ಇವೆರಡರಲ್ಲೂ ಸೇರಿ ಏನಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ. ಹಾಗಾದ್ರೆ ಸೊ ಯೂಸಿಂಗ್ ದ ಕೆಪಾಸಿಟನ್ಸ್ C is equal to Q by V. ಸೊ ಕೆಪಾಸಿಟನ್ಸ್ ಎಷ್ಟಿದೆ, 3C ಇದೆ. ಬರೀ ಸಿ ಅಲ್ಲ, 3C ಇದೆ. ದಟ್ ಈಸ್ ಈಕ್ವಲ್ಸ್ ಟು Q ಡಿವೈಡೆಡ್ ಬೈ VC, ಅಥವಾ VC is equals to Q ಡಿವೈಡೆಡ್ ಬೈ 3 into C. ಒಂದು ನಿಮಿಷ. VC is equals to 1 by 3 into Q divided by C ಬರುತ್ತೆ. So what is Q by C? V ಇದೆ. VC is equals to V divided by 3. ಇಲ್ಲಿ ಏನ್ ವೋಲ್ಟೇಜ್ ಇತ್ತು ಅದರಲ್ಲಿ ಅರ್ಧ ಆಗ್ತಿದೆ, ಅಂದ್ರೆ ಅರ್ಧ ಅಲ್ಲ, 1/3 ಆಗ್ತಿದೆ. V divided by 3. ಇಲ್ಲೂ ಅಷ್ಟೇ V divided by 3 ಆಗ್ತದೆ. ಇಷ್ಟನ್ನೆಲ್ಲ ಯಾಕೆ ಫೈಂಡ್ ಔಟ್ ಮಾಡಿದ್ರಿ ಸರ್? ಈಗ ನೋಡಿ, ಕೆಪಾಸಿಟನ್ಸ್ ಗೊತ್ತು, ವೋಲ್ಟೇಜ್ ಪೊಟೆನ್ಶಿಯಲ್ ಡಿಫರೆನ್ಸ್ ಗೊತ್ತು. ಸೊ ಶಾಲ್ ವಿ ಫೈಂಡ್ Q is equals to VC ಫಾರ್ಮುಲಾ ಯೂಸ್ ಮಾಡ್ತೀನಿ. ಸೊ Q1 is equals to Q1 is equals to V1 into C1. That is V1 ಎಷ್ಟಿದೆ, V by 3 ಇದೆ, V by 3 ಇದೆ, into C1 ಎಷ್ಟಿದೆ, C ಇದೆ. ಸೊ ವಾಟ್ ಇಸ್ VC? ಇಲ್ಲೆಲ್ಲೋ ಬರ್ದಿದೆ ನೋಡಿ. ಸೊ ದಟ್ ಈಸ್ VC is equal to Q, V into C. So that is Q1 is equal to Q divided by 3. Q ಚಾರ್ಜ್ ಅಲ್ಲಿ ಇವ್ಳು ಎಷ್ಟು ತಗೊಂತಾನೆ, Q by 3 ತಗೊಂಡ್ರೆ ಇನ್ನು ಉಳಿದಿರೋದು ಇಲ್ಲಿ ತಗೊಂತಾನೆ. Q by 3 ಇಲ್ಲಿ ಹೋದ್ರೆ ಇನ್ನು ಉಳಿದಿರೋ ತಾನೆ ಇಲ್ಲಿ ಬರ್ಬೇಕು. ಹಾಗಾದ್ರೆ Q2 is equals to Q minus Q1. So that is Q minus Q by 3, that is equals to 2Q divided by 3. ಅಥವಾ ಈ ತರನು ಮಾಡಬಹುದು. ಸೇಮ್ ಕಾನ್ಸೆಪ್ಟ್ ನ ಯೂಸ್ ಮಾಡಿ ಇಲ್ಲೂ ಪ್ರಾಬ್ಲಮ್ ನ ಮಾಡಬಹುದು. Q2 is equals to V2 into C2. V2 ವ್ಯಾಲ್ಯೂ ಎಷ್ಟಿದೆ? ಅರೆ V2 is nothing but V by 3. V divided by 3 into C2 ಎಷ್ಟಿದೆ? 2C ಇದೆ.
ಸೊ ದಟ್ ಈಸ್ 2 into VC divided by 3. That is VC ಅಂದ್ರೆ ಏನು Q. ಇಲ್ಲಿ ಆಲ್ರೆಡಿ ಬರ್ದೇನೆ. That is 2Q divided by 3 ಬರ್ತದೆ. So 2Q by 3, ಇನ್ನೊಂದರಲ್ಲಿ Q by 3. So ಒಂದರಲ್ಲಿ Q by 3 ಇರಬೇಕು, ಇನ್ನೊಂದರಲ್ಲಿ 2Q by 3 ಇರಬೇಕು. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಅರ್ಥ ಆಯ್ತಾ? ಒಂದ್ಸತಿ ನೋಡಿ ಏನ್ ಹೇಳ್ದೆ ಅಂತ, ಸೈಡ್ ಹೋಗ್ತೀನಿ, ಒಂದ್ಸತಿ ಕರೆಕ್ಟ್ ಆಗಿ ಗಮನಿಸಿ ಏನ್ ಹೇಳ್ದೆ ಅಂತ. ಸೊ ಈ ಕೆಪಾಸಿಟರ್ ನ ಇನ್ನೊಂದು ಕೆಪಾಸಿಟರ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಬ್ಯಾಟ್ರಿ ಇಲ್ವೇ ಇಲ್ಲ, ಆಲ್ರೆಡಿ ಚಾರ್ಜ್ ಆಗಿದೆ. ಅದನ್ನ ತಗೊಂಡ್ಬಂದು ಇಲ್ಲಿ ರೀಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಹಾಗಾಗಿ ಈಕ್ವಲೆಂಟ್ ಕೆಪಾಸಿಟನ್ಸ್ ನ ಫೈಂಡ್ ಔಟ್ ಮಾಡಿ, net common potential find out ಮಾಡಿ, we are finding out the net charge on the each plate, on each capacitor. Done? Sure. ಮುಂದಿನ ಪ್ರಶ್ನೆ. Next question is from KCET 2018. ನೋಡಿ ಇದನ್ನ ಎಲ್ಲೋ ಮಾಡ್ದಂಗಿದೆಯಲ್ಲ ಈ ತರ ಕ್ವಶನ್. ಅರೆ ಮತ್ತೆ ಅದೇ ಕ್ವಶನ್ ಬಂದಿದೆ ಸರ್, ತಲೆ ನೋವ್ತಿದೆ. ಸೀರೀಸ್ ಅಲ್ಲೂ ಇಲ್ಲ, ಪ್ಯಾರಲಲ್ ಅಲ್ಲೂ ಇಲ್ಲ. ಸ್ಕಂದ ಅದು ಸೀರೀಸ್ ಅಲ್ಲೂ ಇಲ್ಲ, ಪ್ಯಾರಲಲ್ ಇಲ್ಲ, ಏನೋ ಒಂದು ವೆರೈಟಿ ನೇಮ್ ಕೊಟ್ಟಿದ್ದೀನಿ ಅದಕ್ಕೆ. ಯೋಚನೆ ಮಾಡಿ. ಕೆಪಾಸಿಟರ್ ಸೀರೀಸ್ ನಲ್ಲಿ 6th ವಿಡಿಯೋ ಇದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೀನಿ, ವಿತ್ ಪ್ರೂಫ್ ಮಾಡಿದ್ದೀನಿ. ಬೇಕಾದ್ರೆ ಒಂದ್ಸತಿ ವಿಸಿಟ್ ಮಾಡಬಹುದು, ಇಲ್ಲಾಂದ್ರೆ ಇಲ್ಲೇ ನೋಡಿ, ಪರವಾಗಿಲ್ಲ. ಓಕೆ, ಸೊ ಯಾವ ಕಾಂಬಿನೇಷನ್ ಅಲ್ಲಿ ಇದೆ ಅದು? ತಲ್ಕೆಟ್ ಕಾಂಬಿನೇಷನ್ ಸರ್ ಯಾವ್ದಾದ್ರು ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಕರೆಕ್ಟ್ ಆಗಿ ನೋಡಿ, ಅದನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೀರೀಸ್ ಅಲ್ಲೂ ಇಲ್ಲ, ಪ್ಯಾರಲಲ್ ಇಲ್ಲ, ಅದು ವೀಟ್ಸ್ಟೋನ್ ನೆಟ್ವರ್ಕ್. ಹೌದಾ? ಇನ್ನೊಂಚೂರು ಮಾಡಿಫೈ ಮಾಡಿ ಈ ತರ ಬರೀತೀನಿ. ಎ ಇಲ್ಲಿದೆ, ಎ ಇಂದ ನಿಮ್ಗೆ ಬಾಕ್ಸ್ ತರ ಬರೆದ್ರೇನಲ್ಲ ವೀಟ್ಸ್ಟೋನ್ ನೆಟ್ವರ್ಕ್ ಪಟ್ ಅಂತ ಐಡೆಂಟಿಫೈ ಆಗೋದು. ಓಕೆ, ಸೊ ಆಚೆ ಇರ್ತಕ್ಕಂಥದ್ನ ಇಲ್ಲಿ ಬರ್ತಿದ್ದೀನಿ, ಸೇಮ್ ಬರುತ್ತೆ ನೋಡಿ. ಅರೆ ಆಚೆ ಕಡೆ ಇರ್ತಕ್ಕಂಥ 4 ಮೈಕ್ರೋಫ್ಯಾರಡ್ ನ ವೈರ್ ಶಾರ್ಟ್ ಮಾಡಿ ಮಧ್ಯದಲ್ಲಿ ಇಲ್ಲಿ ಕನೆಕ್ಟ್ ಮಾಡಿ. ಸೊ ಎಲ್ಲ 4 ಇದೆ. C1/C2 is equal to C3/C4. ಹಾಗಾಗಿ ಮಧ್ಯದಲ್ಲಿರೋನು ಡಮ್ಮಿ ಫೆಲೋ, ವೇಸ್ಟ್ ಫೆಲೋ. 4 ಮತ್ತೆ 4 ಸೀರೀಸ್ ಅಲ್ಲಿ ಇದೆ. ಇದೇನಾಗತ್ತೆ? 2 ಮೈಕ್ರೋಫ್ಯಾರಡ್ ಆಗುತ್ತೆ. 2 ಮೈಕ್ರೋಫ್ಯಾರಡ್ ಅಂಡ್ ಇದು ಕೂಡ ಅಷ್ಟೇ 2 ಮೈಕ್ರೋಫ್ಯಾರಡ್. ಸೊ 2 ಮತ್ತೆ 2 ಯಾವ್ದ್ರಲ್ಲಿದೆ? ಪ್ಯಾರಲಲ್ ಅಲ್ಲಿ ಇದೆ. ಸೊ 2 ಮತ್ತೆ 2 ಪ್ಯಾರಲಲ್ ಅಲ್ಲಿ ಇದ್ರೆ ಒಂದ್ ನಿಮಿಷ, 4 ಮತ್ತೆ 4 2 ಆಗತ್ತೆ. 2 ಮತ್ತೆ 2 ಪ್ಯಾರಲಲ್ ಇದೆ. ಸೊ ಸಿ ಈಕ್ವಲೆಂಟ್ ಬಿಟ್ವೀನ್ ಎ ಅಂಡ್ ಬಿ ಇಸ್ ಈಕ್ವಲ್ಸ್ ಟು 4 ಮೈಕ್ರೋಫ್ಯಾರಡ್. ಅರೆ ಗೊತ್ತಿಲ್ಲ ಅನ್ಬೇಡಿ, ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. C1 + C2 ಇಲ್ಲಿ C1C2 ಡಿವೈಡೆಡ್ ಬೈ C1 + C2. ಅದೇ ರೀತಿ ಈ ಬ್ರಾಂಚ್ ನಲ್ಲಿ. ಅರ್ಥ ಆಯ್ತಾ? ವೀಟ್ಸ್ಟೋನ್ ನೆಟ್ವರ್ಕ್ ಅಷ್ಟೇ, ಇನ್ನೇನು ಇಲ್ಲ. ಬೇಕಾದ್ರೆ ಇನ್ನೊಂಚೂರು ಸರಿಸ್ತೀನಿ, ಅಲ್ಲಿ ಏನಾದ್ರು ಮಿಸ್ ಆಗಿದೆಯಾ? ಇಲ್ಲ, ಇಲ್ಲಿ ಬಿ ಬರ್ಬೇಕಾಯ್ತು ಅಷ್ಟೇ, ಇನ್ನೇನಿಲ್ಲ. ಆಯ್ತಾ? ನೋಡಿ ಒಂದ್ಸತಿ ಸರ್ಕ್ಯೂಟ್ ನ ಇನ್ನೊಂದ್ಸತಿ ಕ್ಲೀನ್ ಆಗಿ ಗಮನಿಸಿ. ನಾನು ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಮುಂದಿನ ಪ್ರಶ್ನೆಗೆ ಹೋಗ್ತಿದ್ದೀನಿ. ಡನ್. ಮುಂದಿನ ಪ್ರಶ್ನೆ ಫ್ರಮ್ KCET 2018. 2018 ನಾನು ಎಲ್ಲಿದ್ದೆ? ಯೂನಿವರ್ಸಿಟಿ ಆಫ್ ಮೈಸೂರು, ಮಾನಸ ಗಂಗೋತ್ರಿಯಲ್ಲಿದ್ದೆ. ನೀವೆಲ್ಲಿದ್ರು ಕಾಮೆಂಟ್ ಮಾಡಿ ನೋಡಿ, ಹೇಳೋಣ. ನಾನು ಓದ್ತಿದ್ದೆ ಅವಾಗಿನ್ನು 2018ರಲ್ಲಿ. ಐ ವಾಸ್ ಡೂಯಿಂಗ್ MSc ನ್ಯೂಕ್ಲಿಯರ್ ಫಿಸಿಕ್ಸ್. ನ್ಯೂಕ್ಲಿಯರ್ ಫಿಸಿಕ್ಸ್ ಅಲ್ಲಿ MSc ಸ್ಪೆಷಲೈಸೇಷನ್ ಮಾಡ್ತಿದ್ದೆ. Okay, let's continue. 2 capacitors of 3 microfarad and 6 microfarad are connected in series, and a potential difference of 900 volt is applied across the combination that then connected and disconnected and reconnected in parallel. The potential difference across the combination. One ನಿಮಿಷ. Continuing, 2 capacitors of 3 microfarad and 6 microfarad are connected in series. ಸೊ ಫಸ್ಟ್ ಅದನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋಣ. ಇದೆಷ್ಟಿದು? ಸಾರಿ, 2 ಮತ್ತೆ 3 ಅಲ್ಲ, 3 ಮತ್ತೆ 6. 3 ಮೈಕ್ರೋಫ್ಯಾರಡ್ and 6 ಮೈಕ್ರೋಫ್ಯಾರಡ್ are connected in series as shown in the figure. So potential difference, ಬ್ಯಾಟರಿದು potential difference ಎಷ್ಟಿದೆ? 900 volts. ಇವೆರಡು ನಡುವೆ 900 volts ಇದೆ. ಕಾಮನ್ ಆಗಿ 900 volts. 900 volts ಈ ತರ ಇದೆ. Then they are disconnected and connected in parallel. The potential difference across a combination. ನೋಡಿ ಇಲ್ಲೊಂದು ಮಿಸ್ಕಾನ್ಸೆಪ್ಷನ್ ಇರುತ್ತೆ ನಿಮ್ಗೆ. ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಬ್ಯಾಟ್ರಿ ತೆಗೆದ್ ಬಿಡ್ತಾರೆ, ಅಲ್ಲಿ ಮೆನ್ಷನ್ ಮಾಡಿಲ್ಲ ತೆಗಿತಾರ ಇರ್ತಾರ. ಇಟ್ ಇಸ್ ಅಂಡರ್ಸ್ಟುಡ್. ಬೇಕಾದ್ರೆ ಚೆಕ್ ಮಾಡೋಣ, ಅದು ಒಂದ್ಸತಿ ಚೆಕ್ ಮಾಡ್ಬಿಡೋಣ. ಸೊ ಈಗ ಸೀರೀಸ್ ಅಲ್ಲಿ ಇರ್ತಕ್ಕಂಥದನ್ನ ತೆಗೆದ್ಬಿಟ್ಟು ಪ್ಯಾರಲಲ್ ಅಲ್ಲೇ ಹಾಕ್ತಿದ್ದಾರೆ, such that they are connected like this. So this is 3 microfarad, this is 6 microfarad. ಅಷ್ಟೇ. ಸೊ ಈಗ ಅವ್ರು ಕೇಳ್ತಿರೋದು ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಅ ಕಾಂಬಿನೇಷನ್. ಅಂದ್ರೆ ಇಲ್ಲಿ ಏನು ಪೊಟೆನ್ಶಿಯಲ್ ಇರುತ್ತೋ ಇಲ್ಲಿ ಕೂಡ ಅಷ್ಟೇ ಪೊಟೆನ್ಶಿಯಲ್ ಇರುತ್ತೆ. ಅದು ಎಷ್ಟಿರತ್ತೆ ಅಂತ ಕೇಳ್ತಿದ್ದಾರೆ. ಕ್ವಶನ್ ಸಿಂಪಲ್, ಅರ್ಥ ಆಯ್ತಾ? ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಡ್ಬಿಡಿ, ಆಮೇಲೆ ಸಾಲ್ವ್ ಮಾಡೋದು ತುಂಬಾ ಈಸಿ.
ಕಾಮನ್ ಪೊಟೆನ್ಶಿಯಲ್ ಎಷ್ಟು ಬ್ಯಾಟ್ರಿ ಆಯ್ತು ಇಲ್ಲ. ಈಗ ಬ್ಯಾಟ್ರಿನ ತಗೊಂಬಂದ್ ಕನೆಕ್ಟ್ ಮಾಡಿದ್ರೆ 900 ಇರ್ತಿತ್ತು, ನೋ ಡೌಟ್ ಇನ್ ಅಥವಾ ಅಲ್ಲಿ ಆಪ್ಷನ್ ಇಲ್ಲ. ಹಂಗಂತೇಳಿ ಆಪ್ಷನ್ಸ್ ಕ್ವಶನ್ ರಾಂಗ್ ಅಂತ ಹೇಳ್ಬೇಡಿ. ಬ್ಯಾಟ್ರಿ ತೆಗೆದಿದ್ದಾರೆ. ಸಪೋಸ್ ಏನಾದ್ರು ಬ್ಯಾಟ್ರಿ ಹಾಗೆ ಕನೆಕ್ಟ್ ಮಾಡಿದ್ರೆ ಕಣ್ ಮುಚ್ಕೊಂಡು 900 ಆಗ್ಬೋದು. ಕರೆಕ್ಟ್, ಸೇಮ್ ಪೊಟೆನ್ಶಿಯಲ್ ಅಪಿಯರ್ ಆಗ್ಬೇಕು ಪ್ಯಾರಲಲ್ ಅಲ್ಲಿ. ಆ ಕಾನ್ಸೆಪ್ಟ್ ಪ್ರಕಾರ ಹಾಕ್ಬೋದಾಯ್ತು. ಬಟ್ ಇಲ್ಲಿ ಬ್ಯಾಟ್ರಿನ ತೆಗಿತಿದ್ದಾರೆ. ಈಗ ಕನ್ವಿನ್ಸ್ ಆಯ್ತಾ ಬ್ಯಾಟ್ರಿನ ತೆಗಿತಿದ್ದಾರೆ ಅಂತ. ಸೊ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್, ಕಾಮನ್ ಪೊಟೆನ್ಶಿಯಲ್ ಕೇಳ್ತಿದ್ದಾರೆ. ಸೊ ಈಗ ಒಂದ್ ಕೆಲಸ ಮಾಡೋಣ. ಇವೆರಡನ್ನೂ ರೀಪ್ಲೇಸ್ ಮಾಡಿ ನಾನು ಒಂದು ಕೆಪಾಸಿಟರ್ ನ ಹಾಕ್ತೀನಿ. 6 ಮತ್ತೆ 3 ಇಬ್ರು ಕೆಲಸ ಒಬ್ಬ ಮಾಡುವಂತರ, ಇನ್ನೊಬ್ಬ ತಾಕತ್ತಿರೋ ಕೆಪಾಸಿಟರ್ ನ ತಗೊಂಡ್ಬರ್ತೀನಿ. ಅವನು ಎಷ್ಟು ವ್ಯಾಲ್ಯೂ ಇರಬೇಕು? 9 ಇರ್ಬೇಕು. ಅರೆ ಪ್ಯಾರಲಲ್ ಅಲ್ಲಿ ಸಿಪಿ ಮತ್ತೆ ಹೇಳಕ್ಕೆ ಟೈಮ್ ವೇಸ್ಟ್ ಆಗತ್ತೆ ಅನ್ಸುತ್ತೆ. ಸಿಪಿ ಇಸ್ ಈಕ್ವಲ್ ಟು C1 ಪ್ಲಸ್ C2. ಸೊ 9 ಮೈಕ್ರೋ ಫ್ಯಾರಡ್ ಕೆಪಾಸಿಟರ್ ಇದ್ರೆ ಇವೆರಡರ ಬದಲು ನಂಗೆ ವರ್ಕ್ ಇಸ್ ಡನ್. ಈಗ ಇದ್ರ ನಡುವೆ ಎಷ್ಟಿರತ್ತೆ? ಕಾಮನ್ ಪೊಟೆನ್ಶಿಯಲ್ VC. ಇಲ್ಲಿ ಏನ್ ಪೊಟೆನ್ಶಿಯಲ್ ಇರತ್ತೋ ಡಿಫ್ರೆನ್ಸ್ ಇಲ್ಲೂ ಅಷ್ಟೇ ಇರತ್ತೆ, ಇಲ್ಲೂ ಅಷ್ಟೇ ಇರುತ್ತೆ. ಕಾಮನ್ ಪೊಟೆನ್ಶಿಯಲ್ ಈಕ್ವಲೆಂಟ್ ಸರ್ಕ್ಯೂಟ್ ತಾನೆ, ಪ್ಯಾರಲಲ್ ಅಲ್ಲಿ ಇದೆ ತಾನೆ, ಹಾಗಾಗಿ ಇಷ್ಟೇ ಬರುತ್ತೆ. ಸೊ ಈಗ VC ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಇದು C ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು Q ಡಿವೈಡೆಡ್ ಬೈ V ಈಕ್ವಲೆಂಟ್ ಅಂತ ಬರೀತೀನಿ, ಅಥವಾ V ಕಾಮನ್. ಇಲ್ಲಿ ಚಾರ್ಜ್ ಏನಿದೆ ನನಗೆ ಗೊತ್ತಿಲ್ಲ ಇನ್ನು. ಇಲ್ಲಿ ನೋಡಿ, ಇದಕ್ಕೊಂದು ಈಕ್ವಲೆಂಟ್ ಸರ್ಕ್ಯೂಟ್ ನ ಬರೀಬಹುದಾ? 9 ಮತ್ತೆ 3. CS is equal to 3 into 6 divided by 3 plus 6, 9. That is 18 divided by 9, that is equals to 2 microfarad. ಇವೆರಡನ್ನೂ ಹಾಕೋ ಬದಲು ನಾನೊಂದು 2 microfarad ನ ಹಾಕ್ಬೋದು. 2 microfarad ನ ಹಾಕಿದ್ರೆ ಸಾಕು, ನಂಗೆ ಕೆಲಸ ಆಗತ್ತೆ. ಅಲ್ಲಿ 3 ಮತ್ತೆ 6 ಹಾಕೋ ಬದಲು ಇವನೊಬ್ಬನ ಹಾಕಿದ್ರೆ, ಈಗ ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ? 900 volts. CS is equals to Q divided by VS. That is Q is equal to CS into V. CS ಎಷ್ಟಿದೆ? 2 into 10 power minus 6 into V ಎಷ್ಟಿದೆ? 900 ಇದೆ. So that is equals to 18 into 00 into 10 power minus 4 ಕೂಲಮ್ ಬರುತ್ತೆ. ಇಷ್ಟು ಕೂಲಮ್ ಇದೆ. ಈಗ ಈ ಬ್ಯಾಟ್ರಿನ ತೆಗೆದ್ಬಿಟ್ಟು ಇವ್ರಿಬ್ರು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಅರೆ ಸೇಮ್ ಚಾರ್ಜ್ ಇರ್ಬೇಕಾ? ಬ್ಯಾಟ್ರಿ ತೆಗೆದ್ಬಿಟ್ಟ ಮೇಲೆ ಚಾರ್ಜ್ ಯಾರು ಕೊಡೋರಿಲ್ಲ. ಹಾಗಾದ್ರೆ ಇವ್ರಿಬ್ರ ಹತ್ರ ಎಷ್ಟು ಚಾರ್ಜ್ ಇದೆ? ಇವ್ರಿಬ್ರ ಹತ್ರ ಸೇರಿ ಇಷ್ಟು ಚಾರ್ಜ್ ಇದೆ. 18 into 10 power minus 6. 18 into 10 power minus 4, 6 ಅಲ್ಲ? 18 into 10 power minus 4. 18 into 10 power minus 4. ಇಬ್ರ ಹತ್ರ ಸೇರಿ, ಒಬ್ಬನ ಹತ್ರ ಅಲ್ಲ. ಆ ಕೆಪಾಸಿಟರ್ ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಈ ಚಾರ್ಜ್ ನ ಇವರಿಬ್ರು ಹಂಚ್ಕೊಂತಾರೆ. ಹಾಗಾದ್ರೆ ಇವರಿಬ್ರ ಹತ್ರ ಸೇರಿ ಎಷ್ಟಿದೆ? 18 into 10 power minus 4 ಕೂಲಮ್ ಇದೆ. ನೋ ಡೌಟ್ ಇನ್ ದಟ್ ಒನ್. ಹಾಗಾದ್ರೆ ಇವನ ಹತ್ರ ಎಷ್ಟಿರ್ತಾನೆ? ಸೊ 18 into 10 power minus 4 ಇವನ ಹತ್ರ ಅಷ್ಟೇ ಇರ್ತಾನೆ. ಅರೆ ಇವರಿಬ್ರದ್ದು ಈಕ್ವಲೆಂಟ್ ತಾನೆ ಇವನು. ಹಾಗಾದ್ರೆ ಸೊ C ಈಕ್ವಲೆಂಟ್ ಏನಿದೆ? ದಟ್ ಈಸ್ 9 ಮೈಕ್ರೋಫ್ಯಾರಡ್ ಇಂಟು Q ಈಕ್ವಲೆಂಟ್ ಏನಿದೆ? 18 into 10 power minus 4 ಡಿವೈಡೆಡ್ ಬೈ VC. VC ಎಷ್ಟಿದೆ? 9 into 10 power minus 6. ನೋಡಿ ಅರ್ಥ ಆಯ್ತೇನೋ ನಾನು ಏನ್ ಹೇಳ್ದೆ ಅಂತ? ಶೋರ್. ಸೊ 9 ಇದೇನಾಗತ್ತೆ? 2 ಆಗತ್ತೆ ಅಲ್ಲ? ಏನೋ ಮಾಡಕ್ ಹೋಗಿ ಇದು VC ಹಾಗೆ ಬೇಕಿರೋದು. ಸೊ VC ನಂಗೆ ಬೇಕಾಗಿರೋದು. ಸೊ 9 ಇದು 2 ಕ್ಯಾನ್ಸಲ್ ಆಗತ್ತೆ. VC is equals to 2 into 10 power minus 4 plus 6, that is 200 volts ಬರುತ್ತೆ. ಆಪ್ಷನ್ ಇದೆಯಾ? ದಟ್ಸ್ ಇಟ್. ಆಪ್ಷನ್ ಇಸ್ 200 ವೋಲ್ಟ್. ಅರ್ಥ ಆಯ್ತಾ? ಅರೆ ಇದ್ರ ಮೇಲೆ ಸಿಕ್ಕಾಪಟ್ಟೆ KCTL ಕ್ವಶನ್ ಬರ್ತದೆ. ಕಾಮನ್ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ. ಕಾಮನ್ ಪೊಟೆನ್ಶಿಯಲ್ ಇಸ್ ಈಕ್ವಲ್ ಟು ನೆಟ್ ಚಾರ್ಜ್ ಡಿವೈಡೆಡ್ ಬೈ ನೆಟ್ ಕೆಪಾಸಿಟೆನ್ಸ್ ಅಲ್ಲ. C equivalent is equal to Q equivalent divided by V common. V common is equals to Q equivalent divided by C equivalent. ಇದನ್ನ ನೀವು ನೋಟ್ ಮಾಡ್ಕೊಂಡ್ರೆ ಸಾಕು, ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಅಥವಾ ನಾನು ಏನ್ ಹೇಳ್ತೀನಿ ಅಂದ್ರೆ V common ಕಾಣಿಸ್ತಿದೆಯಲ್ಲ, V common is equals to net charge divided by equivalent capacitance. ಈ ಫಾರ್ಮುಲಾನ ನೋಟ್ ಮಾಡ್ಕೊಂಡ್ರೆ ಸಾಕು, ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ತುಂಬಾ ಕೇಳ್ತಿದ್ದಾರೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆಗೆ ಹೋಗ್ತಿದ್ದೀನಿ. ಡನ್? ಓಕೆ, ಇಲ್ಲಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಇದೆ, ಎಲ್ಲಿದೆ ನೋಡಿ. ಕಾನ್ಸೆಪ್ಷುಯಲ್ ಕ್ವಶನ್. ಇಲ್ಲಿ ಮ್ಯಾಥಮೆಟಿಕ್ಸ್ ಅಷ್ಟೊಂದು ಇನ್ವಾಲ್ವ್ ಆಗಿಲ್ಲ, ಬಟ್ ಕಾನ್ಸೆಪ್ಟ್ ಅನ್ನೋದು ಪಕ್ಕಾ ಗೊತ್ತಿರಲೇಬೇಕು. ಫ್ರಮ್ KCET 2023. ಕೆಪಾಸಿಟರ್ಸ್ ಎಲ್ಲ ಒಂದ್ಸತಿ ಮಾಡ್ಬಿಟ್ಟಿದ್ದೀನಿ. ಅದಾದ್ಮೇಲೆ ನಾನು ಪೊಟೆನ್ಶಿಯಲ್ ಮೇಲೆ ಕೆಲವೊಂದು ಪ್ರಾಬ್ಲಮ್ ಮತ್ತೆ ರೀಸೈಕಲ್ ಆಗ್ತದೆ ಇಯರ್, ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ. ಆಗ್ಲೇನೆ ಆಗೋಯ್ತಲ್ಲ 2023 ಮತ್ತೆ ಯಾಕೆ ಅಂತ. ಇಟ್ಸ್ ಓಕೆ. ಸೊ ದಟ್ಸ್ ನಾಟ್ ಅ ಮ್ಯಾಟರ್. ಈಗ ಒಂದ್ ಚಾರ್ಜ್ ನ ಎ ಇಂದ, ಯಾವ ಚಾರ್ಜ್ ನ ಲೆಟ್ ಮಿ ಕನ್ಸಿಡರ್ Q ಚಾರ್ಜ್.
ಒಂದು ಕ್ಯೂ ಅನ್ನೋ ಚಾರ್ಜ್ ನ ಎ ಇಂದ ಬಿ ಗೆ ತಗೊಂಡು ಹೋಗ್ತಿದ್ದಾರೆ. ಸೊ ಎಲ್ಲಿಂದ ಎಲ್ಲಿಗೂ ಈ ತರ ಕರ್ವ್ಡ್ ಪಾತ್ ಅಲ್ಲಿ ತಗೊಂಡು ಹೋಗ್ತಿದ್ದಾರೆ. ಸೊ ಈಗ ವಾಟ್ ಇಸ್ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಚಾರ್ಜ್ ವೆನ್ ಇಟ್ ಇಸ್ ಅಟ್ ದ ಬಿ? VB is UB is equal to question mark. That's what they are asking. Potential energy at B of the charge ಏನಿದೆ ಅಂತ ಕೇಳ್ತಿದ್ದಾರೆ. ಯೋಚನೆ ಮಾಡ್ತೀರಾ ಹೇಗೆ ಸಾಲ್ವ್ ಮಾಡೋದು? ನೋಡಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅನ್ನೋದು ಕನ್ಸರ್ವೇಟಿವ್ ಫೋರ್ಸ್. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಇನಿಷಿಯಲ್ ಸ್ಟೇಟ್ ಅಂಡ್ ದ ಫೈನಲ್ ಸ್ಟೇಟ್. ಅಂದ್ರೆ ಈ ತರ ಕರ್ವ್ ಆಗಿ ಹೋಗೋದು ಒಂದೇ, ಸ್ಟ್ರೈಟ್ ಆಗಿ ನೇರವಾಗಿ ನೇರ ದಿಟ್ಟ ನಿರಂತರವಾಗಿ ಈ ತರ ಸ್ಟ್ರೈಟ್ ಆಗಿ ಹೋಗೋದು ಒಂದೇ, ಸೇಮ್ ಬರುತ್ತೆ. ಕನ್ಸರ್ವೇಟಿವ್ ಫೋರ್ಸ್ ಪ್ರಾಪರ್ಟಿ ಫ್ರಿಕ್ಷನ್ ಗೆ ತರ ಅಪ್ಲೈ ಆಗತ್ತಾ? ಇಲ್ಲ, ಅದು ನಾನ್ ಕನ್ಸರ್ವೇಟಿವ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ಗೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗೆ ನಾವು ಈ ತರ ಅಪ್ಲೈ ಮಾಡಬಹುದು. ಸೊ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಇನಿಷಿಯಲ್ ಪೊಸಿಷನ್ ಅಂಡ್ ಫೈನಲ್ ಪೊಸಿಷನ್. ಹಾಗಾಗಿ ಸೀದಾ ಇಲ್ಲಿಂದ ಹೋಗೋದು ಅಂದ್ರೆ, ಅಥವಾ ಇಲ್ಲಿಂದ ಧಾರವಾಡ ಹೋಗಿ ಮತ್ತೆ ಹುಬ್ಳಿಗೆ ಬಂದು ಮತ್ತೆ ತುಮಕೂರು ಬಂದು ಮತ್ತೆ ಬೆಂಗಳೂರು ಬರೋದು ಅಷ್ಟೇ. ನಾವು ಹೋಗ್ಬೇಕಾಗಿರೋದು ಮೈಸೂರು ಟು ಬೆಂಗಳೂರು. ನೀವು ಎಲ್ಲಿಂದ ಸುತ್ತಾಕೊಂಡಾದ್ರೂ ಬದಲಿ ಹೈವೇ ಅಲ್ಲಾದ್ರೂ ಹೋಗಿ ಸೇಮ್ ಆಗತ್ತೆ ಯಾವಾಗ ಕನ್ಸರ್ವೇಟಿವ್ ಫೋರ್ಸಸ್ ಇದ್ದಾಗ. ಓಕೆ, ಈಗ ಆಕ್ಚುಯಲ್ ಕ್ವಶನ್ ಗೆ ಬರ್ತೀನಿ. ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಚಾರ್ಜ್ ವೆನ್ ಇಟ್ ಇಸ್ ಅಟ್ ಬಿ. UB is equal to question mark. First of all, U is equals to U at any point. General formula ಹೇಳ್ತಾ ಇದ್ದೀನಿ. U at any point is equals to potential at that point into charge. ಇದು ನೆನಪಿದೆಯಾ? Potential energy is equals to potential into charge. ಇದನ್ನ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಯೂನಿಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಗಿವೆನ್ ಪಾಯಿಂಟ್, ಅದು ಪೊಟೆನ್ಶಿಯಲ್ ಅಂತ ಡಿಫೈನ್ ಮಾಡಿ ಮಲ್ಟಿಪ್ಲೈಡ್ ಬೈ ಗಿವೆನ್ ಚಾರ್ಜ್ ಮಾಡಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಸಿಗತ್ತೆ. ಬೇಸಿಕ್ಸ್ ಅರೆ ಚಾಪ್ಟರ್ ಬಿಗಿನಿಂಗ್ ಅಲ್ಲೇ ಇದೆಲ್ಲ ಹೇಳಿರ್ತಾರೆ, ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ಸತಿ ರಿವಿಷನ್ ಮಾಡಿ ಪಟ್ ಅಂತ ಬಂದ್ಬಿಡುತ್ತೆ. ನೋ ಇಶ್ಯೂ, ನಾಟ್ ಎ ಬಿಗ್ ಡೀಲ್. ಸೊ ಫಸ್ಟ್ ಆಫ್ ಆಲ್ VP ಎಷ್ಟು? ಈಗ ಅದೇ ತರ ನಾನು VB ಫೈಂಡ್ ಔಟ್ ಮಾಡ್ಬೇಕಾದ್ರೆ VB ಇಂಟು Q ಮಾಡ್ಬೇಕಾ? VB ಎಷ್ಟಿದೆ ಸರ್ ನನ್ಗೆ ಗೊತ್ತಿಲ್ಲ. ಅಲ್ಲಿ ನೋಡಿ VA ಅನ್ನೋದು ಕೊಟ್ಟಿದ್ದಾರೆ. This is the potential at point A. Potential at point B ನನ್ಗೆ ಇನ್ನೂ ಗೊತ್ತಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ E ಕೊಟ್ಟಿದ್ದಾರೆ. E is electric field from left to right. ನೋಡಿ, ಈಗ A ಪಾಯಿಂಟ್ ಹೈ ಪೊಟೆನ್ಶಿಯಲ್ ಇರುತ್ತಾ, B ಪಾಯಿಂಟ್ ಹೈ ಪೊಟೆನ್ಶಿಯಲ್ ಇರುತ್ತೆ? A ಮತ್ತೆ B ಅಲ್ಲಿ ಯಾವ್ದು ಹೈ ಪೊಟೆನ್ಶಿಯಲ್ ಇರುತ್ತೆ? ಯೋಚನೆ ಮಾಡಿ ಹೇಳಿ. ಕಾನ್ಸೆಪ್ಟ್ ಇದು ಪಕ್ಕಾ ಕಾನ್ಸೆಪ್ಟ್, ಮ್ಯಾಥಮೆಟಿಕ್ಸ್ ಇಲ್ಲ ಇಲ್ಲಿ. ಆಲ್ವೇಸ್ ರಿಮೆಂಬರ್, ಪೊಟೆನ್ಶಿಯಲ್ ಡಿಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕಡೆಗೆ ನಾನು ಹೋಗ್ತಾ ಇದ್ರೆ ಪೊಟೆನ್ಶಿಯಲ್ ಏನಾಗತ್ತೆ? ಕಮ್ಮಿ ಆಗ್ತಾ ಇರತ್ತೆ. ಹಾಗಾದ್ರೆ ಇವನು ಹೈ ಪೊಟೆನ್ಶಿಯಲ್ ಅಲ್ಲಿ ಇರಬೇಕು, ಇವನು ಲೋ ಪೊಟೆನ್ಶಿಯಲ್ ಇರಬೇಕು. ಸೊ ಡೆಲ್ಟಾ V is equals to VA minus VB. So what is the relation between electric field and delta V? We have a formula. Delta V is equals to E dot dr. ಇಲ್ಲಿ E dot dr, ಡಿಸ್ಟೆನ್ಸ್ x ಇದೆ, x ಇದೆ, ಡಿಸ್ಟೆನ್ಸ್ ಎಷ್ಟಿದೆ? x ಇದೆ. ಸೊ ರಿಲೇಷನ್ ಬಿಟ್ವೀನ್ ಫೀಲ್ಡ್ ಅಂಡ್ ಪೊಟೆನ್ಶಿಯಲ್ E is equal to minus dV by dx. ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಆಲ್ರೆಡಿ ಗೊತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಪೊಟೆನ್ಶಿಯಲ್ ಕಮ್ಮಿ ಆಗತ್ತೆ. ಅರ್ಥ ಆಯ್ತಾ? ಸೊ ನಾನು ಇದು ತಗೊಂತಾ ಇದೀನಿ. ಸೊ ಡೆಲ್ಟಾ V is equals to E into x. ಸೊ ಡೆಲ್ಟಾ V ಅಂದ್ರೆ ಏನು? VA minus VB is equals to E into x. ಡಾಟ್ ಯಾಕೆ ಎಲಿಮಿನೇಟ್ ಮಾಡ್ತೀನಿ ಅಂದ್ರೆ, ಸೊ cos 0 1 ಬರುತ್ತೆ. You know that one. So E into x. ನನಗೆ ಬೇಕಾಗಿರೋದು ಏನು? VB. VB is equals to VA minus EX. I got VB. ಇವನ್ನ ತಗೊಂಬನ್ನಿ. The potential energy at B is equals to VB into Q. VA minus EX into Q. ನೋಡಿ ಆಪ್ಷನ್ ಇದೆಯೇನು? ನಾನು ನಿಜ ಆಪ್ಷನ್ ನೋಡಿಲ್ಲ, ಹಾಗೆ ಸಾಲ್ವ್ ಮಾಡಿದೆ. ಸೊ VA minus EX into Q. ಆಪ್ಷನ್ ಇಲ್ಲಿ ಆಪ್ಷನ್ ಏನಿದೆ ನೋಡಿ, Q ಆ ಕಡೆ ಇದೆ, ಸೊ Q ಈ ಕಡೆ ಇದೆ, ಅಷ್ಟೇ ಏನೇನಿಲ್ಲ. ಸೊ Q ನ ತಗೊಂಡ್ ಇಲ್ಲ ಹಾಕಿದ್ದಾರೆ. Q into VA minus EX. That's the right answer for this question. ಸಿಂಪಲ್ ಆಗಿದೆ, ಕಾನ್ಸೆಪ್ಚುಯಲ್ ಕ್ವಶನ್. ಅದಕ್ಕೆ ಹೇಳೋದು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರ್ಬೇಕು, ಕಂಪ್ಲೀಟ್ ಡೀಟೇಲ್ಸ್ ಆಗಿ ಕಾನ್ಸೆಪ್ಟ್ ಪಿನ್ ಟು ಪಿನ್ ಬೇಸಿಕ್ 0 to 100% ನಾನು ಡಿಸ್ಕಸ್ ಮಾಡಿದ್ನಿ. ಹೋಗಿಬೇಕಾದ್ರೆ ನೋಡ್ಬೋದು ಟೈಮ್ ಇದ್ರೆ, ಸೊ ಪರವಾಗಿಲ್ಲ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರೆಷರೈಸ್ ನಾನು ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಲೆಟ್ಸ್ ಗೋ ಟು ಅನದರ್ ಕ್ವಶನ್. ಇದನ್ನ ಆಲ್ರೆಡಿ ಮಾಡಿದ್ದೀನಿ ನಾನು ಲಾಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಲ್ಲೇ. ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ 1/r³ ಅರೆ 2kp divided by r³. ಫಾರ್ಮುಲಾ ನೆನಪಿದ್ಯಾ? ಸೊ ಇದು ಪೊಟೆನ್ಶಿಯಲ್ 2kp cos θ divided by r². ಸೊ field is proportional to 1/r³. potential due to dipole is proportional to r². ಸೊ ಏನ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಇದು r² ಇದು ಮತ್ತೆ ಬರೀ r ಕಾಣಿಸ್ತಿದೆ ಸರ್ ಅಂತ ಹೇಳ್ಬೇಕು, r².
ಸೊ ಆಪ್ಷನ್ ನ ಪಿಕ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಇಲ್ಲ. ಡನ್. ಓಕೆ, ಇಲ್ಲಿದೆ ಫ್ರಮ್ KCET 2022. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಬೋದು, ಟ್ರೈ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಡನ್. ಯಾ, ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. Two tiny spheres carrying the charges 1.8 microcoulomb and 2.8 microcoulomb are located at a 40 centimeter apart. The potential at midpoint of line joining two charges is. So I'll write here. So two tiny spheres and point charges anta convince ಮಾಡೋದಕ್ಕೆ ಅತರ ಹೇಳ್ತೇನೆ. 1.8 microcoulomb and ಈ ಕಡೆ ಇನ್ನೊಂದು ಎಷ್ಟಿದೆ, that is 2.8 microcoulomb. 8 microcoulomb. ಇವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ? The distance is 40 centimeter. 40 centimeter. ಮಿಡ್ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ? ಅರೆ ಮಿಡ್ ಪಾಯಿಂಟ್ ನಲ್ಲಿ ಎರಡು ಪೊಟೆನ್ಶಿಯಲ್ ಇದೆ. ಪೊಟೆನ್ಶಿಯಲ್ ಡ್ಯೂ ಟು ಫಸ್ಟ್ ಚಾರ್ಜ್ ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಇದನ್ನ 1, ಇದನ್ನ 2 ಅಂತ ಕರಿತೀನಿ. V at mid point is equals to potential due to, ನೋಡಿ ಈ ಡಿಸ್ಟೆನ್ಸ್ ಎಷ್ಟಾಗತ್ತೆ? 20 ಆಗತ್ತೆ. ಇದು ಕೂಡ 20 ನೇ ಆಗತ್ತೆ. So it is understood. ಹೌದಾ? Potential at point to due at mid point due to charge 1. ಅರೆ V is equals to KQ divided by R. ಫಾರ್ಮುಲಾ ನೆನಪಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಅದನ್ನ ಅಪ್ಲೈ ಮಾಡ್ತೀನಿ. ಸೊ ದಟ್ ಈಸ್ K into K, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ, ತಲೆ ಕೆಡಿಸ್ಕೋಬೇಡಿ. K into Q1 divided by R1 plus K into Q2 divided by R2. K ನ ಕಾಮನ್ ತೆಗೆದ್ಬಿಟ್ಟ Q1 ಏನಿದೆ ಬೇಕಾದ್ರೆ ಆಮೇಲೆ ತೆಗಿತೀನಿ. Q1 is 1.8 into 10 power minus 6 divided by R1 20 centimeter into 10 power minus 2 ಅಂತ ತಗೊಂತೀನಿ. ಪ್ಲಸ್ K into ಇದೆಷ್ಟಿದೆ? Q2 2.8 into 10 power minus 6 whole divided by R2 is 20 into 10 power minus 2. ಏನೇನ್ ಕಾಮನ್ ಬರುತ್ತೆ? ಯು ಕ್ಯಾನ್ ಟೇಕ್ K divided by 20 into 10 power minus 2 ಕಾಮನ್ ಬರುತ್ತೆ ನೋಡಿ. K divided by 20 into 10 power minus 2 ಕಾಮನ್ ತೆಗೆದ್ರೆ 1.8 into 10 power minus 6 plus 2.8 into 10 power minus 6. 1.8 ಮತ್ತೆ 2.8 ಆಡ್ ಮಾಡಿದ್ರೆ ಏನ್ ಬರುತ್ತೆ? 16 4.6 ಬರುತ್ತೆ. Am I right? Yeah, correct ಆಗಿದೆ. So that is K divided by 20 into 10 power minus 2 into 4.6 into 10 power minus 6. So ಇದು cancel ಆಗಿ 10 power minus 4 ಉಳ್ಕೊಳ್ಳುತ್ತೆ. What you get is K value 1 by options ನ ನೋಡ್ಬಿಡ್ತೀನಿ ಅಲ್ಲಿ. 1 by K value 9 into 10 power 9, 9 into 10 power 9 into 4.6 into 10 power minus 4 whole divided by 20. So the option powers ಎಲ್ಲ ಸೇಮ್ ಇದೆ. We cannot eliminate. ಒಂಚೂರು ಇದನ್ನ ಸರ್ಸ್ಕೊಂತೀನಿ, ಜಾಗ ಇಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ಬರೀತೀನಿ. 4 ಆಪ್ಷನ್ಸ್ ಮಾತ್ರ ಕಾಣಿಸೋ ತರ ಇಟ್ಕೊಂಡಿದ್ದೀನಿ. So I'll do here. So this can be cancelled. ಒಂದು ಕೆಲಸ ಮಾಡೋಣ. 9 into 4.6 into 10 power 9 minus 5 ಏನಾಗುತ್ತೆ? 10 power 5 ಆಗತ್ತಾ? 10 power 5 divided by 2 into 10 power 1. So ಇದು cancel ಆಗಿ 10 power 4 ಬರುತ್ತೆ. So what you get is ಇದು ಮತ್ತೆ 2.3 ಆಗತ್ತಾ? That is equals to 2.3 into 9 into 10 power 4. That is 27. 9 3s are 27. Option say ilvalro 27. 9 2s are 18. 9 2s are 18. 19 20. 20.7 into 10 power 4 volts. Is from KCET 2019. ತುಂಬಾ ಸಕ್ಕತ್ತಾಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಆಕ್ಚುಲಿ ಇಂಥ ಕಾನ್ಸೆಪ್ಟ್ಸ್ ಮೇಲೆ ಒಂದು ಸಪರೇಟ್ ವಿಡಿಯೋನೇ ಮಾಡಿದ್ದೀನಿ. ಕೆಪಾಸಿಟರ್ ಸೀರೀಸ್ ನಲ್ಲಿ ಲಾಸ್ಟ್ ವಿಡಿಯೋ ಇದೇ ಆಗಿರುತ್ತೆ. ಸೊ ಡೀಟೇಲ್ಸ್ ಬೇಕಾದ್ರೆ ಅಲ್ಲಿ ನೋಡಿ. ನನ್ಗೆ ಎಷ್ಟು ಬೇಕೋ ಇಲ್ಲಿ ಅಷ್ಟನ್ನು ಮಾತ್ರ ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ದ ಗಿವೆನ್ ಫಿಗರ್, ದ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಶಿಯಲ್ ಆಸ್ ಅ ಫಂಕ್ಷನ್ ಆಫ್ ಡಿಸ್ಟೆನ್ಸ್ ಥ್ರೂ 4 regions on x-axis. Which of the following is true for magnitude of electric field in this region? So ನೋಡಿ, ನಮ್ಗೆ ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಬೇಸಿಕಲಿ ನಮಗೆ ಗೊತ್ತಿರಬೇಕಾಗಿರೋದು ಸಾರಿ basically relation between field and potential difference. Delta V is equals to E dot dr ಬೇಕು. ಯಾವ ಡೈರೆಕ್ಷನ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ, ಯಾವ ಡೈರೆಕ್ಷನ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಆ ಡೈರೆಕ್ಷನ್ ನಲ್ಲಿ ಪೊಟೆನ್ಶಿಯಲ್ ಏನಾಗತ್ತೆ? ಕಮ್ಮಿ ಆಗತ್ತೆ. ಹಾಗಾಗಿ ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾದ್ರೂ 0 ಆದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗತ್ತೆ? 0 ಆಗತ್ತೆ. ಅಂದ್ರೆ ಚೇಂಜ್ ಆಗಲ್ಲ. ಚೇಂಜ್ ಆಗಲ್ಲ ಅಂತ ಹೇಳಿದ್ರೆ 0 ಇರುತ್ತೆ ಅಂತಲ್ಲ.
ಸೊ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಹೋಗ್ತಿರ್ಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇದೆ ಅಂದ್ರೆ ಪೊಟೆನ್ಶಿಯಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆಯೋ ಇಲ್ಲೂ ಅಷ್ಟೇ ಪೊಟೆನ್ಶಿಯಲ್ ಇದೆ. ಡೆಲ್ಟಾ ವಿ 0 ಆಗಿದ್ರೆ ಈ ರೀಜನ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರ್ಬೇಕು? 0 ಆಗಿರ್ಲೇಬೇಕು. ಗಾಟ್ ಇಟ್? ಆ ಲಾಜಿಕ್ ಪ್ರಕಾರ ಇದು ಕೂಡ 0 ಆಗಿರ್ಲೇಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ರೀಜನ್ ಶುಡ್ ಬಿ ಈಕ್ವಲ್ ಟು 0. ಸೊ ಇ ಎ ಶುಡ್ ಬಿ ಈಕ್ವಲ್ ಟು ಇ ಸಿ. ನೋಡಿ ಆಪ್ಷನ್ಸ್ ಯಾವ್ದಿದೆ? ಆನ್ಸರ್ ಸಿಕ್ಕೋಯ್ತು. ಆನ್ಸರ್ ಸಿಕ್ಕೋಯ್ತು. ಸೊ ಇ ಎ ಶುಡ್ ಬಿ ಈಕ್ವಲ್ ಟು ಇ ಸಿ, ದಟ್ ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಾ? ಈಗ ನೋಡಿ, ಈ ರೀಜನ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ಪೊಟೆನ್ಶಿಯಲ್ ಏನಾಗ್ತಾ ಇದೆ? ಪೊಟೆನ್ಶಿಯಲ್ ಇಟ್ ಸೆಲ್ಫ್ ಇನ್ಕ್ರೀಸಿಂಗ್. ಅರೆ ಇಲ್ಲೊಂದು ಪೊಟೆನ್ಶಿಯಲ್ ನ ಕನ್ಸಿಡರ್ ಮಾಡ್ತೀನಿ. V1 ಇಲ್ಲಿ ಪೊಟೆನ್ಶಿಯಲ್, ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ V2, ಇಲ್ಲಿ V1 ಇಲ್ಲಿ V2, ಅಥವಾ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ V1 ಇದು V2. ಇಲ್ಲಿಂದ ಇಲ್ಲಿಗೆ ಹೋಗ್ತಾರೆ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಉಲ್ಟಾ ಇರಬೇಕಾ? ನಾನು ಈ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಪೊಟೆನ್ಶಿಯಲ್ ಕಮ್ಮಿ ಆಗೋದು. ಪೊಟೆನ್ಶಿಯಲ್ ಜಾಸ್ತಿ ಆಗ್ತಿದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇರಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ? ಪೊಟೆನ್ಶಿಯಲ್ ಕಮ್ಮಿ ಇದೆ. ನಾನು ಎಲೆಕ್ಟ್ರಿಕ್ ಫೀಲ್ಡ್ ಇರೋ ಡೈರೆಕ್ಷನ್ ಹೋಗ್ತಾರೆ, ಪೊಟೆನ್ಶಿಯಲ್ ಕಮ್ಮಿ ಆಗ್ತಾ ಇದೆ. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರಬೇಕು. ಇ ಡಿ ಶುಡ್ ಬಿ ಇನ್ ದಿಸ್ ಡೈರೆಕ್ಷನ್. ಆಬ್ವಿಯಸ್ಲಿ ಇದು ಪಾಸಿಟಿವ್ ಆಗಿರುತ್ತೆ, ಇದು ನೆಗೆಟಿವ್ ಆಗಿರುತ್ತೆ. ಸೊ ಈಗ ಆಪ್ಷನ್ ನೋಡಿ, ಇ ಎ ಇಸ್ ಈಕ್ವಲ್ ಟು ಇ ಸಿ ಯಾವ್ದಿದೆ? ಆಕ್ಚುಲಿ ಒಂದೇ ಇರೋದು. ಯಾವ್ದದು? ಆಪ್ಷನ್ ಬಿ ಒಂದೇ ಇರೋದು. ಮತ್ತೆ ಇ ಬಿ ಇಸ್ ಗ್ರೇಟರ್ ದ್ಯಾನ್ ಇ ಸಿ. ಇ ಬಿ ಇಸ್ ಗ್ರೇಟರ್ ದ್ಯಾನ್, ಅಲ್ಲ, ಲೆಸ್ ದ್ಯಾನ್ ಇ ಡಿ, ಲೆಸ್ ದ್ಯಾನ್ ಇ ಡಿ. ಯಾಕೆ ಅಂದ್ರೆ ಇದು ಮ್ಯಾಗ್ನಿಟ್ಯೂಡ್ ವೈಸ್ ನೋಡಿದ್ರೆ ಇದು ಪಟ್ಟಂತ ಕಮ್ಮಿ ಆಗೋಗ್ತಾ ಇದೆ ಪೊಟೆನ್ಶಿಯಲ್. ಅರೆ ಡೆಲ್ಟಾ ವಿ ಜಾಸ್ತಿ ಇದೆ, ಈ ಜಾಸ್ತಿ ಇರ್ಬೇಕು, ಬರೀ ಮ್ಯಾಗ್ನಿಟ್ಯೂಡ್ ನ ಕನ್ಸರ್ನ್. ಇದು ಬೇಗ ಡಿಕ್ರೀಸ್ ಆಗ್ತಿದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ. ಸೊ ದೇರ್ಫೋರ್ ಇ ಬಿ ಇಸ್ ಲೆಸ್ ದ್ಯಾನ್ ಇ ಡಿ. ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ನೋಡಿ, ಈ ಕ್ವಶನ್ ಮೇಲೆ ಒಂಚೂರು ಡೌಟ್ ಆಗಿದೆ, ಇದು ರೆಕಾರ್ಡ್ ಆಗಿದೆಯಾ ಇಲ್ವಾ ಅಂತ. ನಾನು ಇದನ್ನ ಇನ್ನೊಂದ್ಸತಿ ಮಾಡ್ತೀನಿ. ಒಂದ್ ವೇಳೆ ಆಗಿದ್ರೆ ಎಡಿಟಿಂಗ್ ಸ್ಕಿಪ್ ಮಾಡಿ, ಇಲ್ಲ ಎಡಿಟಿಂಗ್ ನಲ್ಲಿ ರಿಮೂವ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ರೆಕಾರ್ಡ್ ಆಗಿದೆಯಾ ಇಲ್ವಾ ಗೊತ್ತಾಗ್ತಿಲ್ಲ, ಒಂಚೂರು ಟೆಕ್ನಿಕಲ್ ಇಶ್ಯೂ ಆಯ್ತು. ಆಕ್ಚುಲಿ ಎಕ್ಸ್ಪ್ಲೈನ್ ಮಾಡಿದೆ, ಬಟ್ ಐ ಆಮ್ ನಾಟ್ ವೆರಿ ಶೂರ್ ಅಲ್ಲಿ ರೆಕಾರ್ಡ್ ಆಗಿದೆಯಾ, ಫೈಲ್ಗೆ ರೀಡ್ ಆಗಿದೆಯಾ ಇಲ್ವಾ ಅಂತ. ಇನ್ನೊಂದ್ಸತಿ ಮಾಡ್ಬಿಡ್ತೀನಿ. 2 plates ಗೊತ್ತಿದ್ರೆ ಫಾರ್ವರ್ಡ್ ಮಾಡಿ, ಆಲ್ರೆಡಿ ಬಂದಿದೆ. 2 metal plates are separated by 2 centimeter. Potentials of the plates are -10 volts and 30 plus 30 volts. ಎರಡು ಪ್ಲೇಟ್ಸ್ ಇದೆ, ಒಂದು -10 volts ಅಲ್ಲಿ ಇದೆ, ಇನ್ನೊಂದು +30 volts ಅಲ್ಲಿ ಇದೆ. As shown, the electric field between the plates is. ನೋಡಿ, ಆಲ್ವೇಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೊಂದ್ಸತಿ, ಯಾವ ಡೈರೆಕ್ಷನ್ ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಆ ಡೈರೆಕ್ಷನ್ ಹೋದ್ರೆ ಪೊಟೆನ್ಶಿಯಲ್ ಕಮ್ಮಿ ಆಗತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ಈ ಏನಾದ್ರೂ ಈ ಕಡೆಯಿಂದ ಈ ಕಡೆಗೆ ಇತ್ತು ಅಂತ ಅನ್ಕೊಳ್ಳೋಣ. ನಾನು ಈ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇದ್ರೆ ಪೊಟೆನ್ಶಿಯಲ್ ಏನಾಗಬೇಕು? ಕಮ್ಮಿ ಆಗ್ಬೇಕು. ಅಲ್ಲಿ ಏನಾಗ್ತದೆ? ಜಾಸ್ತಿ ಆಗ್ತದೆ. ಹಾಗಾದ್ರೆ ನಮ್ ಅಸಂಪ್ಷನ್ ತಪ್ಪು, ಡಮಾರ್. ಹಾಗಾಗಿ ಈ ಕಡೆನೇ ಇರ್ಬೇಕು. ಬೇಕಾ ಚೆಕ್ ಮಾಡಿ. ಈ ಕಡೆಯಿಂದ ಟಿಶ್ಕು 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 ಅಂತ ಹೋಗ್ತಾರೆ, ಪೊಟೆನ್ಶಿಯಲ್ ಏನಾಗ್ತದೆ? ಕಮ್ಮಿ ಆಗ್ತದೆ. 30 ಇರೋದು -10 ಆಯ್ತು. ಸೊ therefore this is the direction. ಅಲ್ಲಿ ಕೇಳಿಲ್ಲ, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಫ್ಯೂಚರ್ ಅಲ್ಲಿ ಏನಾದ್ರು ಯೂಸ್ ಆಗ್ಬೋದು. ಸೊ ಡೆಲ್ಟಾ ವಿ ಎಷ್ಟಿದೆ ಹೇಳ್ತೀರಾ? 30 ಮೈನಸ್ ಆಫ್ -10 ಏನಾಗುತ್ತೆ? 40 volts ಆಗುತ್ತೆ. 30 ಅಲ್ಲ 10 ಅಲ್ಲ, ಅರೆ -10 ಪ್ಲಸ್ 30 ನಂಬರ್ ಲೈನ್ ಕಾನ್ಸೆಪ್ಟ್ 5th ಕ್ಲಾಸ್ ಅಲ್ಲೇ ಓದಿದ್ವಿ. ಡಿಫರೆನ್ಸ್ ಎಷ್ಟಿದೆ? 40 ಇದೆ. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಇ ಡಾಟ್ ಡಿ ಆರ್. ಈ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಡೆಲ್ಟಾ ವಿ 40 ಇದೆ, ಇ ಎಷ್ಟಿದೆ ಗೊತ್ತಿಲ್ಲ. ಡಾಟ್ ಆಬ್ವಿಯಸ್ಲಿ cos 01. ಆಕ್ಚುಲಿ ಇದು ಡಾಟ್ ಆಗಿದ್ರೆ cos θ ಬರುತ್ತೆ. ಸೊ ದಟ್ ಇಸ್ cos 0 ಬರುತ್ತೆ. cos 0 is 1. ಸೊ ಇ ಇಂಟು ಡಿ ಆರ್ 2 ಸೆಂಟಿಮೀಟರ್, 2 into 10 power -2. ಸೊ ಇವನು 20 ಆಗ್ತಾನೆ. ಸೊ ದಟ್ ಇಸ್ 20 divided by 100 is 20 divided by 10 power -2 is equals to E. E is equals to 20 into 100, 2 zeros ಇಲ್ಲಿ ಬರುತ್ತೆ. ವೋಲ್ಟ್ ಪರ್ ಮೀಟರ್ ಅಥವಾ ನ್ಯೂಟನ್ ಪರ್ ಕೂಲಮ್, ಎರಡು ಒಂದೇ. ಒಂದೊಂದು ಕ್ವಶನ್ ಅಲ್ಲ ಒಂದೊಂದು ಯೂನಿಟ್ ಯೂಸ್ ಮಾಡ್ತಾರೆ, ಗಾಬರಿ ಆಗ್ಬೇಡಿ. ಸೊ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Next question is from KCET 2018. A mass of 1 kg carrying a charge of 2 coulomb. ನೋಡಿ 1 kg ಮಾಸ್ ಇದೆ, ಮಾಸ್ ಬಂದು 1 kg, ಚಾರ್ಜ್ ಬಂದು 2 ಕೂಲಮ್ ಇದೆ. ಇದನ್ನ accelerated through a potential of 1 volt.
1 ವೋಲ್ಟ್ ಪೊಟೆನ್ಶಿಯಲ್ ಅಲ್ಲಿ ಆಕ್ಸಲರೇಟ್ ಮಾಡ್ತಾರೆ. 1 ವೋಲ್ಟ್ ಪೊಟೆನ್ಶಿಯಲ್ ಅಲ್ಲಿ ಆಕ್ಸಲರೇಟ್ ಮಾಡ್ತಾರೆ ದ ವೆಲಾಸಿಟಿ ಅಕ್ವೈರ್ಡ್. ನೋಡಿ ಇಲ್ಲಿ 0 ವೋಲ್ಟ್ ಇದೆ ಅನ್ಕೊಳ್ಳೋಣ, ಇಲ್ಲಿ 1 ವೋಲ್ಟ್ ಇದೆ. ಇದನ್ನ ತಗೊಂಡ್ ಇಲ್ಲಿಂದ ಆಕ್ಸಲರೇಟ್ ಮಾಡಿ, ಅರೆ ಆಬ್ವಿಯಸ್ಲಿ ವೋಲ್ಟೇಜ್ ಡಿಫರೆನ್ಸ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ, ಅದು ಐ ಮೀನ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫೋರ್ಸ್ ಎಕ್ಸ್ಪೀರಿಯನ್ಸ್ ಆದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಆಕ್ಚುಲಿ ಆಕ್ಸಲರೇಷನ್ ಇರುತ್ತೆ, ಆಕ್ಸಲರೇಷನ್ ಇದ್ರೆ ವೆಲಾಸಿಟಿ ಆಗುತ್ತೆ, ವೆಲಾಸಿಟಿ ಆದ್ರೆ ಕೈನೆಟಿಕ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈಗ ನಾನು ಕೇಳ್ತಿರೋದು ಏನಪ್ಪಾ ಅಂದ್ರೆ ವೆಲಾಸಿಟಿ ಎಷ್ಟು ಇನ್ಕ್ರೀಸ್ ಆಗುತ್ತೆ. ಲೆಟ್ ಅಸ್ ಅಸ್ಯೂಮ್ ಇನಿಷಿಯಲಿ ರೆಸ್ಟ್ ಇಂದ ಇನ್ ಬರ್ತಾರೆ. ಸೊ ಯು ಇಸ್ ಈಕ್ವಲ್ ಟು 0 ಅಂತ ಅನ್ಕೊಳ್ಳೋಣ. ಇಲ್ಲಿ ಇಟ್ಟಾಗ ಇದೇನಾಗುತ್ತೆ, ಫೋರ್ಸ್ ಆಕ್ಟ್ ಆಗಿ ಇದು ಆಕ್ಸಲರೇಟ್ ಆಗುತ್ತೆ. 1 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್. ಲೆಟ್ ಅಸ್ ಅಸ್ಯೂಮ್. ಸೊ ಪೊಟೆನ್ಶಿಯಲ್ ಎನರ್ಜಿ ಗೇನ್, ಅಥವಾ ಈ ತರ ಯೋಚನೆ ಮಾಡಿ, ವಾಟ್ ಈಸ್ ಅ ಪೊಟೆನ್ಶಿಯಲ್ ಎನರ್ಜಿ ಅಟ್ ದಿಸ್ ಪಾಯಿಂಟ್ ಇಸ್ ಈಕ್ವಲ್ಸ್ ಟು, ಸೊ ವಿ ಇದನ್ನ 0.1 ಅಂತೀನಿ, ಇದನ್ನ 0.2 ಅಂತ ಕರಿತೀನಿ. V1 ಇಂಟು ಕ್ಯೂ ಅಂತ ಬರೀಬೋದಾ? ಅಂಡ್ ಸಿಮಿಲರ್ಲಿ ಅರೆ ಯಾವುದೇ ಒಂದು ಚಾರ್ಜ್ ನ ಇಲ್ಲಿ ತಗೊಂಡ್ ಇಟ್ರೆ V1 ಇಂಟು ಕ್ಯೂ ಆಗುತ್ತೆ. ಅದೇ ಚಾರ್ಜ್ ನ ಇಲ್ಲಿ ತಗೊಂಡೋದ್ರೆ U2 ಇಸ್ ಈಕ್ವಲ್ಸ್ ಟು V2 ಇಂಟು ಕ್ಯೂ, ಪೊಟೆನ್ಶಿಯಲ್ ಅಟ್ ದಟ್ ಪಾಯಿಂಟ್ ಇಂಟು ಚಾರ್ಜ್. ಈಗ ದ ಚೇಂಜ್ ಇನ್ ದ ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು the change in the potential energy at these 2 points is equals to U1 minus U2, that is equals to V1 minus V2 into Q, that is equals to 0 minus 1, so minus 1 ಬರುತ್ತೆ into Q. So ignore the sign, ನಮಗೆ ಬರೀ ಎನರ್ಜಿ ಬೇಕಿರೋದ್ರಿಂದ 1 into Q, that is 2 joule of energy ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಇಲ್ಲಿಂದ ಇಲ್ಲಿಗೆ ಹೋಗೋಷ್ಟೊತ್ತಿಗೆ ಏನ್ ಪೊಟೆನ್ಶಿಯಲ್ ಎನರ್ಜಿ ಇಷ್ಟು ಚೇಂಜ್ ಆಗಿದೆ. ಅರೆ ಚೇಂಜ್ ಆಗ್ತಾ ಇರೋದು ಪೊಟೆನ್ಶಿಯಲ್ ಎನರ್ಜಿ. ಆ ಪೊಟೆನ್ಶಿಯಲ್ ಎನರ್ಜಿ ಎಲ್ಲಿಗೆ ಹೋಗುತ್ತೆ? ಇಟ್ ಇಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಅಕಾರ್ಡಿಂಗ್ ಟು ವರ್ಕ್ ಎನರ್ಜಿ ಥಿಯರಮ್, ಫಸ್ಟ್ PUC ಲಾಂಗ್ ಎಗೋ. ಡೆಲ್ಟಾ ಯು ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ, ಅಥವಾ ಡೆಲ್ಟಾ ಕೆ ಅಂತ ಬರೀಬೋದಾ? ಸೊ ದಟ್ ಇಸ್ 2 ಜೌಲ್ ಇಸ್ ಈಕ್ವಲ್ಸ್ ಟು ಕೈನೆಟಿಕ್ ಎನರ್ಜಿ ಫೈನಲ್ ಮೈನಸ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್. ಸೊ ಅದರ್ವೈಸ್ ಐ ವಿಲ್ ರೈಟ್ ಹಿಯರ್ kinetic final minus kinetic initial. Initial ಆಗಿ ರೆಸ್ಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ kinetic energy final is equal to 2 joule. So half m into v square is equals to 2 joule. m value 2 kg ಕೊಟ್ಟಿದ್ದಾರೆ. Yeah, 1 kg na? Yeah, 1 kg ಕೊಟ್ಟಿದ್ದಾರೆ. So this is 1. So what you get is v square is equals to 4. V is equal to plus or minus 2 ಬರುತ್ತೆ. -2 ತಗೊಳ್ಳಂಗಿಲ್ಲ. V is equals to plus 2 meter per second. Are velocity. So you need to take it as positive quantity. So 2 meter per second is a velocity. Note ಮಾಡ್ಕೊಳ್ಳಿ. We'll move to the last question of this video. Yes, the work done in moving a charge on the equipotential surface. ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಆಬ್ವಿಯಸ್ಲಿ ನೀವು ಇಲ್ಲಿವರೆಗೂ ಬಂದಿದ್ದೀರಿ ಅಂದ್ರೆ ಆ ಕ್ವಶನ್ ಗೆ ಆನ್ಸರ್ ಗೊತ್ತಿರತ್ತೆ. ನನ್ಗೆ ಕಾನ್ಫಿಡೆನ್ಸ್ ಇದೆ. ಸೊ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್. ಸಿಕ್ಕಾಪಟ್ಟೆ ಒಳ್ಳೆ ಕ್ವಶನ್ಸ್ ನ ಡಿಸ್ಕಸ್ ಮಾಡಿ. ಅರೆ ಸಿಂಪಲ್ ಕ್ವಶನ್ಸ್, ಈ ತರ ಲಾಸ್ಟ್ ಅಲ್ಲಿ ಬಂದಿರೋ ಸಿಂಪಲ್ ಕ್ವಶನ್ಸ್ ಎಲ್ಲ ನಾನು ಜಾಸ್ತಿ ತಗೊಂಡಿಲ್ಲ. ಸೊ ಮಜಾ ಬರ್ತಕ್ಕಂಥ ಕ್ವಶನ್ಸ್ ನ ಮಾತ್ರ ತಗೊಂಡಿದ್ದೀನಿ. ಐ ಹೋಪ್ ಯು ಆರ್ ಎಂಜಾಯ್. ಸೊ ನಿಮ್ಮ KCET ನ ರಾಕ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಸಿಕ್ಕಾಪಟ್ಟೆ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾರೆ. ದಟ್ ಸಿ ಯು.